ಈ ನರಕದಿಂದ ಪಾರಾಗ್ಬೇಕಂದ್ರೆ ನನಗ್ ಬೇರೆ ದಾರಿ ಇಲ್ಲ. ನನಗ್ ಕ್ಷಮಿಸ್ಬಿಡಿ ಮಕ್ಳೇ. ನಾನ್ ನಿಮ್ಮಿಬ್ರನ್ನ ತುಂಬಾ ಪ್ರೀತಿಸ್ತೀನಿ. ವಿದ್ಯಾ, ಹೇ ಕುನಾಲ್, ವಿದ್ಯಾ, ಹೇ ವಿದ್ಯಾ, ಡಿಂಪು, ಮಗಳೇ ಡಿಂಪು. ಅಯ್ಯೋ ದೇವ್ರೆ, ಏನ್ ಮಾಡ್ಬಿಟ್ಟೆ ನಾನು? ಸರ್ ಸರ್ ನಿಲ್ಲಿ ಸರ್, ಪ್ಲೀಸ್. ನನ್ನನ್ ತಡಿಬೇಡಿ. ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳ ಹತ್ರ ಹೋಗೋದನ್ನ ಯಾರು ತಡಿಯಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ, ನಾನ್ ಬರ್ತಾ ಇದ್ದೀನಿ ಮಕ್ಕಳ. ಡಿಂಪು, ಕುನಾಲ್, ನಾನ್ ಬರ್ತಾ ಇದ್ದೀನಿ. ಸರ್ ನಾನ್ ಬದುಕಿದ್ದೀನಿ. ಎರಡ್ 2010 ನಾನು ಇಷ್ಟು ವರ್ಷ ಹಿಂದೆ ಹೇಗ್ ಬಂದಿದ್ದೀನಿ? 2032ರಿಂದ ನೇರವಾಗಿ 2010ಕ್ಕೆ. ಇದು ಟೈಮು ಕರೆಕ್ಟಾಗಿ ತೋರಿಸ್ತಿದೆ. ಆದ್ರೆ ನಾನು ಇಷ್ಟು ವರ್ಷ ಹೇಗೆ ಹಿಂದೆ ಬಂದೆ? ಡಿಂಪು, ನೀನು? ನನಗನ್ಸುತ್ತೆ ತಪ್ಪನ್ನ ತಿದ್ಕೊಂಡು ಎಲ್ಲಾನು ರೀಸ್ಟಾರ್ಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಡಿಂಪು, 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 ನಾನು ಏನ್ ಮಾಡ್ತಿದೀಯ ನೀನು? ವಿದ್ಯಾ, ನೀನ್ ಬದುಕಿದ್ಯಾ? ನೀನು ಹೊಡಿಬೇಡ, ಹೊಡಿಬೇಡ. ನನಗ್ ದೊಡ್ಡತನೇ ಬೇಕು. ಅಯ್ಯೋ, ಇಲ್ಲ ಇಲ್ಲ, ನನಗ್ ದುಡ್ಡು ಬೇಡ. ಇವತ್ತಿಂದ ಎಲ್ಲ ಚೇಂಜ್. ಎಣ್ಣೆ ಜೂಜು ಯಾವುದನ್ನು ಮಾಡೋದಿಲ್ಲ. ಸುಮ್ನೆ ಇರು. ನಿನ್ ಕೈಲಾಗದೆ ಇರೋ ಕೆಲ್ಸನ ಯಾಕೆ ಸುಮ್ನೆ ಈ ಹೇಳ್ತೀಯ? ಸರಿ ಖಂಡಿತ ಆಗತ್ತೆ. ನೀನ್ ನನ್ಗೊಂದು ಅವಕಾಶ ಕೊಟ್ಟು ನೋಡು. ಯಾವ ಕೆಟ್ಟ ಕೆಲ್ಸನೂ ಮಾಡಲ್ಲ. ಏ ಡಿಂಪು, ಬಾಯ್ಲಿ. ಏನೂ ಆಗಲ್ಲ ಮಕ್ಳೇ, ಏನೂ ಆಗಲ್ಲ. ಅಪ್ಪನ್ ಮುಖ ನೋಡಿನೇ ಹೆದ್ರೋಕ್ ಶುರು ಮಾಡಿದ್ದಾರೆ ಮಕ್ಳು. ಈ ತರ ಬದುಕೋದಕ್ಕಿಂತ ವಿಷ ಕೊಡ್ ಸಾಯೋದೇ ಒಳ್ಳೇದು. ಆ ತರ ಹೇಳ್ಬೇಡ. ನಾನ್ ನಿನಗ್ ಮಾತು ಕೊಡ್ತೀನಿ. ಈ ಮುಖ ನೋಡಿ. ಮಕ್ಳು ಭಯ ಪಡೋದಲ್ಲ, ಹೆಮ್ಮೆ ಪಡ್ತಾರೆ ನೋಡು. ಎಲ್ಲ ಕೆಟ್ಟ ಕೆಲ್ಸನೂ ಬಿಡ್ತೀನಿ. ದಯವಿಟ್ಟು ಒಂದು ಅವಕಾಶ ಕೊಡು. ನೀವೆಲ್ಲ ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಿನ್ನೆಲ್ಲ ಮಾತುಗಳು ನಿಜ ಆಗಿದ್ರೆ ನಾನ್ ನಿನ್ ಮಾತಿನ ಮೇಲೆ ನಂಬಿಕೆ ಇಡ್ತಿದ್ದೆ. ಹಾಗಾದ್ರೆ ನಂಬು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು, ನಾನ್ ಮಾಡ್ತೀನಿ. ನಾನ್ ಇದುವರೆಗೂ ಮಾಡಿಲ್ಲ ಅಲ್ಲ, ಅದನ್ನ ಇವಾಗ ಮಾಡ್ತೀನಿ. ನೀನ್ ಹೇಳು. ಇಲ್ಲ, ನೀನ್ ಹೇಳು. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಸರಿ ಆಯ್ತು. ಈಗ ನೀವು ನಿಜವಾಗ್ಲೂ ಬದ್ಲಾಗಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿ. ಹಾ, ನೀನ್ ಹೇಳು. ಮಾರ್ಕೆಟ್ ಹೋಗಿ 1 ಕೆಜಿ ಸಕ್ಕರೆ, ಟೀ ಪುಡಿ, 2 ಕೆಜಿ ಅಕ್ಕಿ ತಗೊಂಡ್ ಬನ್ನಿ. ಹಾ ಸರಿ. ಮತ್ತೆ ಈ ದುಡ್ಡಿಂದ ರೇಷನ್ ತರೋ ಬದಲು ನೀವು ಕುಡ್ಕೊಂಡ್ ಬಂದ್ರೆ ಮಕ್ಳ ಮೇಲೆ ಇಲ್ಲ 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 ಇಲ್ಲ, ನಾನು ಆತರ ಮಾಡೋದಿಲ್ಲ. ನಾನು ಈಗ್ಲೇ ತಗೊಂಡ್ಬರ್ತೀನಿ. ಹೇ ನೀಲ್, ಅರೆ ವಾ, ಎಲ್ಲೋಗಿದ್ಯಪ್ಪ ನೀನು? ಇಷ್ಟೊಂದ್ ದಿನ ಆಯ್ತು. ಹೇ, ದುಡ್ಡೆಲ್ಲಿಂದ ಬಂತು ನಿನ್ನ ಹತ್ರ? ಅದು ನಡಿಯೋ, ಹೋಗ್ಬಿಟ್ಟು ಮಸ್ತಾಗಿ 2 ಮಾಲ್ ಹೊಡೆದ್ಬಿಟ್ಟು ಬರೋಣ. ನಡಿಯೋ. ಇಲ್ಲ, ನನಗೆ ಕೆಲಸ ಇದೆ. ಅರೆ, ಇದೇನಿದು ಸೂರಜ್? ಪಫ್ ಸ್ಲೀವ್, ಬೋಟ್ ನೆಕ್, ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ಇದ್ರಲ್ಲಿ ಹೊಸ್ತೇನಿದೆ? ಮ್ಯಾಮ್, ನೀವು ಕಳೆದ 2 ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ ರಿಜೆಕ್ಟ್ ಮಾಡ್ತಿದ್ದೀರಾ. ಟಾಪ್ ಡಿಸೈನರ್ಸ್ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ. ಬೋರಿಂಗ್, ಎಲ್ಲ ಬೋರಿಂಗ್ ಆಗಿದೆ. ನಿನಗೆ ಗೊತ್ತಲ್ವಾ, ನನ್ನ ನೆಕ್ಸ್ಟ್ ಫಿಲ್ಮ್ ಫ್ಯಾಷನ್ ಮತ್ತೆ ಡಿಸೈನ್ ಮೇಲೆ ಇರೋದು. ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್. ನಾನ್ ಹುಡುಕ್ತೀನಿ. ಸರಿ ಮ್ಯಾಮ್, ಹೇಳಿ ನಿಮ್ಗೆ ಯಾವ ತರ ಡಿಸೈನರ್ ಬೇಕು ಅಂತ. ಯಾರಾದ್ರೂ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಯೋಚನೆ ಮಾಡೋರು ಬೇಕು. ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ? ಅಮ್ಮ, ಮಾರ್ಕೆಟ್ ಹೇಗಿದೆ ಅಂತ ನಿಮಗ್ ಗೊತ್ತಲ್ವಾ ಮ್ಯಾಮ್? ಈ ಕಾಲದಲ್ಲಿ ಹೊಸದಾಗಿ ಏನಾದ್ರೂ ಶುರು ಮಾಡೋದಕ್ಕೆ ರಿಸ್ಕ್ ತಗೊಳಕ್ ಭಯ ಪಡ್ತಾರೆ. ರಿಸ್ಕ್ ನಾವು ತಗೊಳ್ಳೋಣ.
ಸೋನಲ್, ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು. ದೊಡ್ಡ ಡಿಸೈನರ್ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಟ್ಯಾಲೆಂಟ್ ಇದೆಯಲ್ಲ, ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ. ಅವಕಾಶ ಸಿಗ್ಬೇಕು. ಏ ರಾಕೇಶ್ ಅಣ್ಣ, ಹೆಂಗಿದ್ಯಾ? ಏ ಮುನ್ನ, ನಿನಗೆ ಕೆಲ್ಸ ಸಿಗ್ತಾ ಇಲ್ವಾ? ಏ ನಡಿ ನಡಿ, ತಲೆ ತಿಂತ ನೀನು. ಅರೇ ರೇ, ಇಲ್ ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನಾನು. ಈ ತಿಂಡಿ ತಿನ್ನಿ. ಅಜ್ಜಿ, ಇಷ್ಟೊಂದೆಲ್ಲ ತಿಂಡಿ ತರೋ ಅವಶ್ಯಕತೆ ಏನಿತ್ತು? ಈಗ ತಾನೇ ತಿಂದಿದ್ದಾರೆ. ರಾತ್ರಿ ತಂಗಳ್ ರೊಟ್ಟಿನ ನೀರಲ್ಲಿ ನೆನ್ಸಿ ತಿನ್ಸಿದ್ಯಲ್ಲ, ನನಗೆ ಹೇಳ್ತಾಳೆ. ತಗೊಳ್ಳಿ ಮಕ್ಳ, ತಿನ್ನಿ. ಸರಿ ಆಯ್ತು, ಬನ್ನಿ. ಆ ಕುಡ್ಕ ಹೊಡೆದಿದ್ದ? ಇಲ್ಲ, ಇದು ಮೊದ್ಲೇ ಇತ್ತು. ಈಗ ರೇಷನ್ ತರಕ್ ಹೋಗಿದ್ದಾರೆ. ಅವರೇ ಹೇಳ್ತಾ ಇದ್ರು ಇವತ್ತಿಂದ ನಾನು ಎಣ್ಣೆನ ಮುಟ್ಟೋದೇ ಇಲ್ಲ ಅಂತ. 2 kg ಅಕ್ಕಿ, ಟೀ ಪುಡಿ ಮತ್ತೆ ಸಕ್ಕರೆ, ಇಷ್ಟೆಲ್ಲ ಐಟಮ್ಗಳು ಇಷ್ಟು ಕಮ್ಮಿ ದುಡ್ಡಲ್ಲಿ ಹೇಗ್ ತಗೊಳ್ಳೋದು? ನಾನು ಇನ್ನೂ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ಲಿ? ಇವನ್ ರಾಜ ಅಲ್ವಾ? ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಇವನ ಹತ್ರ ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ದೇ ಇರುತ್ತೆ. ಸಮಯ ಬಂದಾಗ ಕತ್ತೆ ಕಾಲ್ನು ಹಿಡಿಬೇಕಾಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ತಾನೆ. ಯಾವತ್ ನಿನ್ ಕುಡುಕ್ ಗಂಡ ಬದ್ಲಾಗ್ತಾನೋ ಆವತ್ತೇ ನಾನು ಗೋಪಾಲನ್ ಗಾಡಿ ಮೇಲ್ ಹತ್ತಿ ಡ್ಯಾನ್ಸ್ ಮಾಡ್ತೀನಿ. ನನ್ನ ಮಾತ್ ಕೇಳು ಮಗಳೇ, ಸುರೇಂದರ್ನ ಮದುವೆ ಮಾಡ್ಕೋ. ಅವಂದು ತುಂಬಾ ದೊಡ್ಡ ಸಲೂನ್ ಇದೆ. ದಿನಾ ಚೆನ್ನಾಗ್ ಸಂಪಾದನೆ ಮಾಡ್ತಾನವನು. ನಿನ್ನ ಖುಷಿಯಾಗಿಟ್ಕೋತಾನೆ. ಇಲ್ಲ, ನಾನ್ ಏನು ಕೇಳೋದಿಲ್ಲ. ನೀನಿವತ್ತು ಸುರೇಂದರ್ನ ಭೇಟಿ ಮಾಡ್ಬೇಕು. ಅಜ್ಜಿ, ನೀಲ್ ರೇಷನ್ ತಗೊಂಡ್ ಬರ್ತಾನೆ ಅಲ್ವಾ? ಅಥವಾ ಅವ್ನ್ ಎಣ್ಣೆ ಕುಡ್ದು ಜೂಜಾಡಕ್ ದುಡ್ಡು ತಗೊಂಡ್ ಹೋದ್ನಾ? ರಾಜಣ್ಣ, ಅಯ್ಯೋ ನಿನ್ನ, ಯಾರೋ ನೀನ ಮರ್ತ್ಬಿಟ್ರಾ? ಚಿಕ್ಕ ವಯಸ್ಸಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಲ್ಲ ಇಬ್ರು. ಸ್ಕೂಲ್ ಬಸ್ಸು ನಂಬರ್ 403. ನೀನು ಜಯನಗರದಿಂದ ಬರ್ತಿದ್ದವನು. ಲಾಲ್ಬಾಗಲ್ಲಿ ಇಳ್ಕೊಳ್ತಿದ್ದೆ ಪಿಂಕಿಗೋಸ್ಕರ. ಏ ಲಿಸನ್ ಯು ಬೇಬಿ ರಾಗಿಣಿ. ಓ ಸಾರಿ ಚಾಂದನಿ, ನಾಳೆ ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಹಾರ್ಟ್ ಬ್ರೇಕ್ ಮಾಡ್ಬೇಡ ನಂದು. ಅದು ರಾಜಣ್ಣ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನಾನ್ ಕೇಳ್ಪಟ್ಟೆ ನಿಮ್ ವ್ಯಾಪಾರ ಚೆನ್ನಾಗ್ ನಡೀತಿರುತ್ತಂತೆ. ನನ್ನನ್ನು ನಿಮ್ ಜೊತೆ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ. ಇಬ್ರು ಸೇರ್ಕೊಂಡು ಉಡೀಸ್ ಮಾಡ್ಬಿಡೋಣ. ಹೇ, ನಿನಗೆ ಗೊತ್ತಾ ನಾನು ಏನ್ ಮಾಡ್ತೀನಿ ಅಂತ? ಕದ್ದಿರೋ ಮಾಲ್ನ ಮಾರೋನು. ನಿನ್ ಕೈಯಲ್ಲಿ ಆಗಲ್ಲ. ಅಯ್ಯೋ, ಕಾಳ್ತನದಲ್ಲಿ ನನ್ನ ಎತ್ತಿದ ಕೈಯೇ. ನೀ ಎತ್ತದ್ದು ಕೇಳೋದೇ ಬೇಡ. ನೀ ಎತ್ತಾಗ ನಿಮ್ ಜೊತೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇನ್ಮೇಲೆ ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಂಡು ಇರೋಕೆ ನಂಗೆ ಇಷ್ಟ ಇಲ್ಲ. ಏನ್ ಹೇಳ್ತೀರಾ? ಟವಲ್ ಮಾರ್ಬೇಕು, ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋ ಮಾಲು, ಜೊತೆಗೆ ಸೋಪ್ಗಳು ಇವೆ. ಆಗುತ್ತಾ ಮಾರಕ್ಕೆ? ರಾಜಣ್ಣ, ಎಲ್ಲನೂ ಮಾರಿದ್ರೆ ಎಷ್ಟು ಸಿಗುತ್ತೆ? 500 ನನಗೆ, ಮಿಕ್ಕಿದ್ದೆಲ್ಲ ನಿನಗೆ. ಅದ್ ಸರಿ, ಎಲ್ ಮಾರ್ತೀಯಾ? ಅಲ್ಲೇ ಬಂದಿದೆ ಬಂದಿದೆ ಬಂದಿದೆ. ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. ಇವನನ್ನ ನೋಡಿದ್ರೆ ಯಾವ ಮಾಲ್ ಬೇಕಾದ್ರೂ ಮಾಡ್ತಾನೆ ಅನ್ಸುತ್ತೆ. ಬಂದಿದೆ ಬಂದಿದೆ ಬಂದಿದೆ. ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಕ್ಕ ಬನ್ನಿ, ನೋಡಿ ನೋಡಿ. ಏನ್ ನೋಡ್ತಾ ಇದೀರಾ? ತಗೊಂಡ್ಬಿಡಿ ಸುಮ್ನೆ. ಸ್ಮೆಲ್ ನೋಡಿ ಗಮ್ ಅಂತಿದೆ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಂದ್ರೆ ಸ್ನಾನ ಆದ್ಮೇಲೆ ಒರೆಸ್ಕೊಳ್ಳೋದು. ನೀವ್ 5 ಸೋಪ್ ತಗೊಂಡ್ರೆ 100 ರೂಪಾಯಿ ಕೊಡ್ತೀನಿ. ಅದ್ರ ಜೊತೆಗೆ 2 ಟವಲ್ ಫ್ರೀ. ಟವಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಅಲ್ವಾ? ಹಾಗಾದ್ರೆ ತಗೊಳ್ಳಿ 5. ನಾಳೆ ಬಂದ್ರೆ ಈ ಮಾಲ್ ಸಿಗೋದಿಲ್ಲ, ಯಾಕಂದ್ರೆ ಎಲ್ಲ ಇವತ್ತೇ ಖಾಲಿ ಆಗುತ್ತೆ. ಬನ್ನಿ 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 ಅಣ್ಣಂದಿರಾ, ಅಕ್ಕಂದಿರಾ, ಬೇಗ ಬೇಗ ಬನ್ನಿ, ಎಲ್ಲ ಖಾಲಿ ಆಗುತ್ತೆ. ಅಕ್ಕ ತಗೊಳ್ಳಿ. ಥ್ಯಾಂಕ್ ಯು ಅಕ್ಕ. 5 ಗೋ ಅವೇ. ಏನಾಯ್ತು ರಜಣ? ಏನಾದ್ರೂ ತಪ್ಪಾಯ್ತಾ? ಯು ಗೋ ಅವೇ. ರಜಣ, ನಾನು ತುಂಬಾ ದೂರ ಹೋಗ್ತೀಯ ನೀನು. 500 ರೂಪಾಯಿ ಮಾಲ್ನ 3000 ರೂಪಾಯಿ ಮಾರಿದ್ಯಾ? ಚಿಂದಿ ಮಾಡ್ಬಿಟ್ಟೆ ಬಿಡು, ಚಿಂದಿ. ಥ್ಯಾಂಕ್ಸ್. ನೋಡು, ಒಂದ್ ಹೊಸ ಪ್ರೊಜೆಕ್ಟರ್ ಬಂದಿದೆ, ಮಾರಕ್ಕಾಗತ್ತಾ? ಹಾ ರಜಣ, ನಾನ್ ಮಾರ್ಬಿಡ್ತೀನಿ. ನಿನ್ನೊಳಗೆ ಫೈರ್ ಇದೆ ಅಲ್ವಾ, ಇದು ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ರಾಜಣ್ಣ, ಇದು ನಿಮ್ದು. ಆಹಾ, ಇಷ್ಟೊಂದೆಲ್ಲ ದುಡ್ಡು. ಇಷ್ಟು ದುಡ್ಡಿಂದಾಗಿ ಮಕ್ಕಳು ಮತ್ತೆ ವಿದ್ಯಾ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಮನೆಗೆ ಬೇಕಾಗಿರೋ ರೇಷನ್ ಸಿಗುತ್ತೆ, ಮಕ್ಕಳಿಗೆ ಹೊಸ ಬಟ್ಟೆ ಮತ್ತೆ ಶೂನು ಸಿಗುತ್ತೆ. ಏ ನೀಲ್, ಏನ್ ಮಗ ದುಡ್ಡು ನೀನ್ ಸಂಪಾದಿಸ್ತಿದ್ಯಾ?
ಪಾರ್ಟಿನ ನಾನ್ ಕೊಡಿಸ್ತೀನಿ ನಿನಗೋಸ್ಕರ. ತಗೋ ಕುಡಿ. ನಾಳೆ ನಾನು ಪಾರ್ಟಿಗೆ ಬರ್ತಿದ್ದೀನಿ. ಇನ್ಫಾರ್ಮ್ ಮಾಡ್ಬಿಡು ಮಿಸ್ಟರ್ ಚೋಪ್ರಾಗೆ. ಆದ್ರೆ ಮಾರ್ನಿಂಗ್ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ ಮ್ಯಾಮ್? ನೀವ್ ಹೇಳ್ತಾ ಇದ್ರಿ ಹೊಸ ಡಿಸೈನರ್ ಮತ್ತೆ ಹೊಸ ಐಡಿಯಾ ಸಿಗೋವರೆಗೂ ಯಾವುದೇ ಪಾರ್ಟೀಸ್ ಮತ್ತೆ ಇವೆಂಟ್ಸ್ ಗೆ ಹೋಗಲ್ಲ ಅಂದ್ರಿ. ಆದ್ರೆ ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ ಮ್ಯಾಮ್? ನಾನು ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್ ಆರ್ಗನೈಸ್ ಮಾಡ್ತೀನಿ. ಅದರಲ್ಲಿ ಜನ ದೇಶದ ಮೂಲೆಯಿಂದ ಡಿಸೈನ್ ನ ಸಬ್ಮಿಟ್ ಮಾಡ್ತಾರೆ. ವಿತೌಟ್ ಎನಿ ರೆಫರೆನ್ಸ್, ವಿತೌಟ್ ಎನಿ ಟೆನ್ಸ್, ಪ್ಯೂರ್ ಟ್ಯಾಲೆಂಟ್ ಅಂಡ್ ಪ್ಯಾಷನ್. ಬ್ರಿಲಿಯಂಟ್ ಐಡಿಯಾ ಮ್ಯಾಮ್. ಅಂಡ್ ವಾಟ್ಸ್ ದ ವಿನ್ನರ್ ಪ್ರೈಸ್? ವಿನ್ನರ್ಗೆ ಸಿಗತ್ತೆ 10 lakhs ಪ್ರೈಸ್ ಅಮೌಂಟ್. ಮತ್ತೆ ಏನಂದ್ರೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಚಾನ್ಸ್. ವಾವ್, ಇಟ್ಸ್ ಅಮೇಜಿಂಗ್. ದಟ್ಸ್ ಜೀನಿಯಸ್ ಮ್ಯಾಮ್. ಇದರಿಂದ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಮತ್ತೆ ಆಗ ನಾನ್ ಒಬ್ಬರ ಕನ್ಸನ್ನ ನನಸ್ ಮಾಡ್ತೀನಿ. ಒನ್ ಟೈಮಲ್ಲಿ ನನ್ ಕನ್ಸ್ ನನ್ಸ್ ಮಾಡ್ದಾಗೆ. ಹೇಳ್ತಾರಲ್ಲ, ಸ್ಟಾರ್ಸ್ ಅದೃಷ್ಟ ಇದ್ರೆ ಹೊಳಿಯತ್ತೆ. ಆದ್ರೆ ಕೆಲವೊಂದ್ಸಲ ಒಂದು ಹೊಳಿತಾ ಇರೋ ಸ್ಟಾರ್ ಇನ್ನೊಂದ್ ಸ್ಟಾರ್ಗೆ ಹೊಳಿಯೋದಕ್ಕೆ ಅವಕಾಶ ಮಾಡ್ಕೊಡತ್ತೆ. ಅಮ್ಮ ಅಮ್ಮ, ನನ್ ಪಕ್ಕದಲ್ಲಿರೋ ಆಂಟಿ ಮನೆಗ್ ಹೋಗಿ ಏನಾದ್ರೂ ತಿನ್ಕೊಂಡ್ ಬರ್ಲಾ? ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಅಮ್ಮ, ನನ್ಗೂ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಿರಿ ಮಕ್ಳ, ಅಪ್ಪ ಬಂದ್ಬಿಡ್ತಾರೆ. ಅಪ್ಪ ಬರೋದ್ ಎಷ್ಟೊತ್ತಾಗ್ಬೋದು? ನಿನಗ್ ಹೇಳ್ತೀನಿ, ಅವಳು ನನ್ಗೆ ಮಗಳಿದ್ದಾಗೆ, ಗೊತ್ತಾಯ್ತಾ? ಮತ್ತೆ ನೋಡು, ನೀನು ಅವಳನ್ನ ಮತ್ತ ಅವಳ ಮಗಳನ್ನ ಸಾಕಕ್ಕೆ ತಯಾರಾಗಿದ್ರೆ ನಾನು ಮಾತಾಡ್ತೀನಿ. ನೀನೇನಾದ್ರೂ ಅವಳಿಗೆ ತೊಂದ್ರೆ ಕೊಟ್ರೆ ನಿನ್ ಅಂಗಡಿಗೆ ಹುಡ್ಕೊಂಬಂದು ನನ್ನ ಈ ಚಪ್ಲಿಯಿಂದ ಸರಿಯಾಗಿ ಹೊಡಿತೀನಿ ನಿನಗೆ. ಅಯ್ಯೋ ಏನಜ್ಜಿ, ನನ್ನನ್ನೇನ ಕುಡ್ಕಂತರ ಅನ್ಕೊಂಡಿದ್ಯಾ? ನಾನ್ ಜವಾಬ್ದಾರಿ ಹೊತ್ಕೊಳಕ್ ರೆಡಿ ಇರ್ಲಿಲ್ಲ ಅಂದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಬಾ, ನಿನಗ್ ಭೇಟಿ ಮಾಡಿಸ್ತೀನಿ. ಬಾ ವಿದ್ಯಾ, ಮಗಳೇ ವಿದ್ಯಾ. ವಿದ್ಯಾ, ಬೇಗ ಹೋಗಿ ಟೀ ಮಾಡು. ನೋಡು ಯಾರು ಬಂದಿದ್ದಾರೆ ಅಂತ ನನ್ ಜೊತೆ. ನನ್ ಮನೆಯಲ್ಲೇ ಟೀ ಮಾಡ್ಬೇಕು ಅಂತಿದ್ದೆ, ಆದ್ರೆ ಏನ್ ಹೇಳಿ ನಾನು, ಟೀ ಪುಡಿನೇ ಖಾಲಿ ಆಗಿದೆ. ಇದು ಮಕ್ಳಿಗೋಸ್ಕರ ಫ್ರೂಟ್ಸ್ ತಗೊಂಡ್ಬಂದಿದ್ದೀನಿ. ಅಯ್ಯೋ, ಚೀಲ್ದಿಂದ ತೆಗೆದುಕೊಡು. ತೆಗಿ ಬೇಗ. ಇದು ಫ್ರೂಟ್ ಏನೋ, ನಿನ್ ತಲೆ ಒಡೆದ್ಬಿಡ್ತೀನಿ. ಇಡೋ ಒಳಗೆ. ಆ ಕುಡ್ಕ ಬನ್ನ ಕುಡ್ದು ಮೋರಿನಲ್ಲಿ ಬಿದ್ದಿರ್ಬೇಕು. ನೋಡಮ್ಮ, ಈಗ ನಿನ್ನ ಮೋರಿಯಿಂದ ಆಚೆ ತೆಗಿಯೋ ಅವಕಾಶ ಬಂದಿದೆ. ನೋಡು, ನಿನಗೆ ಇದೇ ಒಳ್ಳೇದು. ಅಮ್ಮ, ಅಪ್ಪ ಬಂದ್ರು. ಅಯ್ಯೋ ಲತಿಕಾ ಚಿಕ್ಕಮ್ಮ, ಮಕ್ಕಳ ಇಲ್ ನೋಡಿ, ನಿಮ್ಮಿಬ್ಬರಿಗೂ ಕೂಡ ಹೊಸ ಶೂಗಳನ್ನ ತಂದಿದ್ದೀನಿ. ಇಲ್ ನೋಡು ಟಿಂಪು, ಇಲ್ ನೋಡಿ ಹೇಗಿದೆ ಶೂ ನೋಡು. ಇದು ನಿನಗೆ. ಹೋಗು, ಹೋಗಿ ಬೇಗ ಟ್ರೈ ಮಾಡಿ, ಹೋಗಿ. ವಿದ್ಯಾ, ಇಲ್ ನೋಡು, 60 ರೂಪಾಯಿ ಕೆಜಿ ಸೋನಾ ಅಕ್ಕಿ ಬರುತ್ತಲ್ಲ, ಅದೇ ಇದು. ಇನ್ಮೇಲೆ ಕಡಿಮೆ ರೇಟಿಂದ ಅಕ್ಕಿ ಎಲ್ಲ ತರೋದೇ ಇಲ್ಲ. ಇಲ್ ನೋಡು, ಇದು ಬನ್ನು ನೋಡು, ಇದ್ರಲ್ಲಿ ತರಕಾರಿ ಇದೆ. ಎಲ್ಲ ವಸ್ತುನು ತಂದಿದ್ದೀನಿ. ಅಜ್ಜಿ, ಅದು ಅಂಗಡಿ ಕಸ್ಟಮರ್ ವೇಟ್ ಮಾಡ್ತಿರ್ತಾರೆ. ಸುಮ್ನಿರು. ಇವತ್ ಮತ್ತೆ ಜೂಜಲ್ಲಿ ಗೆದ್ದುಬಿಟ್ಟು ಬಂದಿದೀಯ. ನಾಳೆ ಹೋಗಿ ಸೋಲ್ತೀಯ. ಮತ್ತೆ ಮಕ್ಕಳನ್ನ ಉಪವಾಸ ಇಡ್ತೀಯ. ಹೆಂಡತಿ ಮಕ್ಕಳಿಗೆ ಹೊಡಿತೀಯ ಅಲ್ವಾ? ಅಯ್ಯೋ ದೇವ್ರೆ, ಅಷ್ಟೊಂದು ಕೆಟ್ಟಾಗಿ ನಡ್ಕೊಂಡಿದ್ನ ನಾನು. ಇಲ್ಲ ಚಿಕ್ಕಮ್ಮ, ಅದು ಇನ್ಮೇಲೆ ಎಲ್ಲ ನಿಲ್ಲಿಸ್ತೀನಿ. ಎಣ್ಣೆ ಕುಡಿಯೋದಿಲ್ಲ, ಜೂಜಾಡೋದಿಲ್ಲ, ಮತ್ತೆ ಇವಳಿಗೆ ಹೊಡೆಯೋದು ಇಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಮಂಚದ ಕೆಳಗಡೆ ಬಾಟಲ್ ಇದೆ ಅರ್ಧ, ಇಂಗ್ಲಿಷ್ ಅವ್ರದ್ದು. ಅದನ್ನ ನೀವು ತಗೊಳ್ಳಿ. ನನಗ್ ಗೊತ್ತು ನೀವು ಆಗಾಗ ಸ್ವಲ್ಪ ತಗೊಂತೀರಾ ಅಂತ. ಏನ್ ಬೊಗಳ್ತಿದ್ಯೋ ನಾಯಿ? ನೀನ್ ಉಳಿಸಿರೋ ಇಂಗ್ಲಿಷ್ ಎಣ್ಣೆನ ಕುಡ್ದು ಬದುಕೋ ಅಂತ ಕರ್ಮ ನನಗಿನ್ನೂ ಬಂದಿಲ್ಲ ಕಣೋ. ಇನ್ನೊಬ್ಬರ ದುಡ್ಡಲ್ಲಿ ಬದುಕಿಲ್ಲ ನಾನು, ತಿಳ್ಕೊ ಮಗನೇ. ನೀಲ್ ನಿಜ ಹೇಳು, ಇಷ್ಟೆಲ್ಲ ವಸ್ತು ತರಕ್ ದುಡ್ಡಿಲಿಂದ ಬಂತು? ಕಷ್ಟಪಟ್ಟೆ ವಿದ್ಯಾ, ಕಷ್ಟಪಟ್ಟು ಬೇವ್ರು ಸುರಿಸಿದ್ದೀನಿ. ನಿನ್ ಮೇಲೆ ಆಣೆ. ನನ್ನ ಮಗಳ ಮೇಲೆ ಸುಳ್ಳು ಆಣೆ ಮಾಡ್ಬೇಡ. ನನ್ ತಲೆ ಕೆಡ್ತು ಅಂದ್ರೆ ನಿನ್ ತಲೆ ಬೋಳಿಸ್ಬಿಡ್ತೀನಿ ಅಷ್ಟೇ. ಸರಿ, ಹಾಗಾದ್ರೆ ನಿಮ್ಮ ಮೇಲೆ ಆಣೆ. ಏನಾಯಿ? ಆಣೆ ಇಟ್ಟು ನನ್ನ ಸಾಯಿಸ್ಬೇಡ. ನಾನ್ ಇನ್ನೂ 50 ವರ್ಷ ಬದುಕ್ಬೇಕು. 50 ಅಲ್ಲ, 60 ಅಲ್ಲ, 70, 80 ವರ್ಷ ಬದುಕ್ತೀರಾ ಅಜ್ಜಿ. ಯಾಕಂದ್ರೆ ನಾನು ನಿಮ್ ಮೇಲೆ ಸುಳ್ಳಾಣೆ ಮಾಡೇ ಇಲ್ಲ. ಅದೇನಂದ್ರೆ, ನೀವು ಮೊದಲನೇ ಸರಿ ನೋಡ್ತಾ ಇದ್ದೀರಲ್ಲ ನಾನು ಕಷ್ಟಪಟ್ಟು ದುಡ್ಡು ತಂದಿರೋದನ್ನ. ಆದ್ರೆ ಪರವಾಗಿಲ್ಲ, ನಿಮ್ಗೆ ಎಲ್ಲ ನಿಧಾನಕ್ಕೆ ಅಭ್ಯಾಸ ಆಗತ್ತೆ. ಸರಿನಾ? ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ನಮಸ್ತೆ. ಸುಮ್ನಿರೋ. ಇವನು ತುಂಬಾ ದೊಡ್ಡ ವ್ಯಕ್ತಿ. ನಮ್ ಮಾರ್ಕೆಟ್ ಅಲ್ಲಿ ಇವಂದು ತುಂಬಾ ದೊಡ್ಡ ಸಲೂನ್ ಇದೆ.
ನೀನು ತಿಂಗಳಲ್ಲಿ ಸಂಪಾದನೆ ಮಾಡಕ್ಕಾಗಲ್ಲ, ಅಷ್ಟಿವ್ನು ಒಂದ್ ದಿನಕ್ ಸಂಪಾದನೆ ಮಾಡ್ತಾನೆ. ಮತ್ತೆ ಇವನೇ ನಮ್ ವಿದ್ಯನ್ಗೆ ಸರಿಯಾದ ಜೋಡಿ. ಏನಂತ ಮಾತಾಡ್ತಾ ಇದೀರಾ? ಇವಳು ನನ್ನ ಹೆಂಡತಿ. ನೀವು ಬೇಕಂದ್ರೆ ನೋಡಿ, ಇವತ್ತಿಂದ ನಾನು ನನ್ನ ಹೆಂಡತಿ ಮತ್ತೆ ನನ್ನ ಮಕ್ಕಳನ್ನ ಯಾವತ್ತೂ ಉಪವಾಸ ಇರಕ್ ಬಿಡಲ್ಲ. ನಾನ್ ಮಾತ್ ಕೊಡ್ತಾ ಇದ್ದೀನಿ. ಏನ್ ಬಡಾಯ್ ಕೊಚ್ಕೋತಾ ಇದ್ದಾನ್ ನೋಡು. ಆದ್ರೆ ಇವತ್ತು ಇವ್ರ ಕಣ್ಣಲ್ಲಿ ಸತ್ಯ ಕಾಣಿಸ್ತಾ ಇದೆ. ಅಯ್ಯೋ ದೇವ್ರೇ, ಈ ಹೆಣ್ಣು ಮಕ್ಕಳು ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದ್ ಯಾವಾಗ ನಿಲ್ಲಿಸ್ತಾರೆ ನನಗ ಅರ್ಥ ಆಗ್ತಾ ಇಲ್ಲ. ನೀನೇನ್ ನೋಡ್ತಾ ಇದೀಯಾ? ಫ್ಯಾಮಿಲಿ ಪಿಕ್ಚರ್ ನಡೀತಾ ಇದೀಯಾ? ನಡಿ. ಏ ವಿದ್ಯಾ, ನೀನ್ ಹೋಗ್ ಕೂತ್ಕೋ. ಏ ಮಕ್ಕಳ, ಇವತ್ತು ಅಡ್ಗೆ ನಾನ್ ಮಾಡ್ತೀನಿ. ಅಪ್ಪ ನೀವು? ಏ ವಿದ್ಯಾ, ಏನ್ ಮಾಡ್ತಾ ಇದ್ಯಾ? ನಿನಗೆ ಹೇಳಿದ್ದೆಲ್ಲ ನಾನು ಅಡಿಗೆ ಮಾಡ್ತೀನಿ ಅಂತ. ಈ ಕಡೆ ಬಾ, ನಾನ್ ಮಾಡ್ತೀನಿ. ಇಲ್ಲ, ಬೇಡ ನೀಲ್, ನಾನ್ ಮಾಡ್ತೀನಿ. ಅಲ್ಲ, ಏನು ಅಂತ ಹೇಳ್ತಾ ಇದೀಯ ನೀನು? ಒಂದ್ ವಿಷಯ ಹೇಳು. ಮಕ್ಳು ನಿನ್ ಕೈ ರುಚಿನ ನೋಡಿದಾರಲ್ವಾ, ಅವ್ರಿಗೂ ಗೊತ್ತಾಗ್ಲಿ ಅವ್ರ ಅಪ್ಪನ ಕೈ ರುಚಿ ಹೇಗಿರುತ್ತೆ ಅಂತ. ನಾನ್ ಮಾಡ್ತೀನಿ, ಹೋಗ್ ನೀನು. ಏ ವಿದ್ಯಾ, ಹಾ, ಅದು ನಾನು ಸ್ವಲ್ಪ ದಿನದ ಹಿಂದೆ ನಿನ್ ಕನ್ನಡಿ ಹೊಡೆದಾಕಿದ್ದೆ. ಇದೇನು ನಿನ್ ಹತ್ರ ದುಡ್ಡಿಲ್ವಾ? ನೋಡು, ಇದು ಇಲ್ಲಿ ನೋಡು, ನಿನ್ಗೋಸ್ಕರ ಹೊಸ ಮಿರರ್ ತಂದಿದ್ದೀನಿ. ಅದಕ್ಕಿಂತ ಚೆನ್ನಾಗಿದೆ ಇದು, ಪೂರ್ತಿ ಗೋಲ್ಡನ್. ತಗೋ. ಏನಾಯ್ತು ವಿದ್ಯಾ, ಇಷ್ಟ ಆಗಿಲ್ವಾ? ಪರವಾಗಿಲ್ಲ, ನಾನ್ ನಿನ್ಗೆ ಹೊಸ ತರ್ತೀನಿ. ಇಲ್ಲ ಇಲ್ಲ ಇಲ್ಲ, ಈ ಕನ್ನಡಿಲಿ ಏನೆಲ್ಲ ಸುಂದರವಾಗಿ ಕಾಣಿಸ್ತಾ ಇದೆಯೋ ಅದ್ ಮತ್ತೆ ಉಳಿಯುತ್ತೇನೋ ಅಂತ ಭಯ ಆಗ್ತಿದೆ. ನೋಡು ನೀಲ್, ನೀನ್ ಮತ್ತೆ ಕುಡ್ಕೊಂಡ್ ಬಂದು ಅದೇ ರೀತಿ ಮಾಡ್ತೀಯ ಅನ್ನೋದಾದ್ರೆ ಈ ರೀತಿ ಎಲ್ಲ ಒಳ್ಳೆಯವನಾಗಿರ್ಬೇಡ. ಇಲ್ಲ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ನೀನ್ ಈ ರೀತಿ ಎಲ್ಲ ಒಳ್ಳೆಯವನ್ ತರ ನಾಟಕ ಮಾಡ್ಬೇಡ. ಅಯ್ಯೋ ಇಲ್ಲ ವಿದ್ಯಾ, ನೀನ್ ಅದನ್ನ ಮರ್ತ್ಬಿಡು. ನಿಜವಾಗ್ಲು ನಾನ್ ನಂಬಿಕೆ ಕಳ್ಕೊಬೇಕು ಅಂದ್ರೆ ಅದು ನನ್ ಸತ್ತಾಗ ಮಾತ್ರ. ತಗೋ, ನಿನ್ ಗಂಡ ಕಷ್ಟಪಟ್ಟು ದುಡ್ದಿರೋ ಮೊದಲನೇ ದುಡ್ಡು. ವಿದ್ಯಾ, ನಾನ್ ನಿನ್ಗೆ ಮಾತು ಕೊಡ್ತೀನಿ, ಇವತ್ತಿಂದ ಏನೇ ಆದ್ರೂ ಕೂಡ ನಿನ್ ಹತ್ರ ದುಡ್ಡು ಕೇಳೋ ಅಂತ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡೋದಿಲ್ಲ. ಸರಿನಾ? ಹೋಗು, ನೀನ್ ಹೋಗು, ನಾನು ಪಾವ್ ಭಾಜಿ ಮಾಡ್ತೀನಿ. ಹೋಗು. ರೆಡಿನಾ ಮಕ್ಳೇ? ಎಕ್ಸ್ಟ್ರಾ ಬೆಣ್ಣೆ ಹಾಕಿರೋ ಪಾವ್ ಭಾಜಿ ಯಾರಿಗ್ ಬೇಕು? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬಿಸಿ ಇದೆ. ನೀಲ್, ನೀನ್ ಮತ್ತೆ ಬದ್ಲಾಗಲ್ಲ ತಾನೆ? ವಿದ್ಯಾ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನಾನು ಈಗ ತಾನೇ ಹೇಳಿದ್ನಲ್ಲ, ನೀಲ್ ಒಂದ್ಸರಿ ಹೇಳಿದ್ಮೇಲೆ ಮುಗೀತು ಅಷ್ಟೇ. ಏಯ್, ನೀವ್ಯಾರು ಪಾವ್ ಭಾಜಿ ತಿನ್ನೋದಿಲ್ವಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಏ ವಿದ್ಯೆ, ನೀನೇನ್ ನೋಡ್ತಿದ್ಯಾ? ಅಯ್ಯೋ, ನೀನು ತಿನ್ನು, ತುಂಬಾ ಚೆನ್ನಾಗಿದೆ. ಏನ್ ಕುನಾಲ್, ಹೇಗಿದೆ ಪಾವ್ ಭಾಜಿ? ಚೆನ್ನಾಗಿದೆ ಅಪ್ಪ, ತುಂಬಾ ಚೆನ್ನಾಗಿದೆ. ನೀವಿದನ್ನ ಸಂಡೇನೂ ಮಾಡ್ತೀರಾ? ನನ್ ಫ್ರೆಂಡ್ ಪೂಜನ್ ಬರಕ್ ಹೇಳ್ತೀನಿ. ಅಯ್ಯೋ, ನಿನ್ ಫ್ರೆಂಡ್ ಪೂಜಾ ಏನು? ನಿನ್ ಟ್ಯೂಷನ್ ಫ್ರೆಂಡ್ ಇದ್ದಾಳಲ್ಲ, ಅದೇ ಸಾಕ್ಷಿ, ಅವಳನ್ನು ಕರಿ. ನಾವೆಲ್ಲ ಸೇರ್ಕೊಂಡು ಒಳ್ಳೆ ಪಾವ್ ಭಾಜಿ ಪಾರ್ಟಿ ಮಾಡೋಣ. ಇವತ್ತು ನಾವಿಬ್ರು ಮಾರ್ಕೆಟ್ಗೆ ಹೋಗೋಣ. ಮಕ್ಳನ್ನ ಲತಿಕಾ ಚಿಕ್ಕಮ್ಮನ ಹತ್ರ ಬಿಟ್ಬಾ. ಮಾರ್ಕೆಟ್ ಯಾಕೆ? ಏನ್ ತರ್ಬೇಕು? ಅಯ್ಯೋ, ನೀನ್ ಹೊಸ ಬಟ್ಟೆ ತಗೊಳ್ದೆ ಎಷ್ಟ್ ದಿನ ಆಯ್ತು? ನಾನು ಮಾರ್ಕೆಟ್ ಅಲ್ಲಿ ಒಳ್ಳೆ ಅಂಗಡಿ ನೋಡಿದೀನಿ. ಬಾ, ಇವತ್ತು ಹೋಗೋಣ. ಅದೇನೋ ಅಂತಾರಲ್ಲ, ಶಾಪಿಂಗ್. ಶಾಪಿಂಗ್? ಹಾ, ಗಲಾಟೆ ಮಾಡ್ಕೋಬಾರ್ದು, ಸರಿನಾ? ಚಿಕ್ಕಮ್ಮ? ಅಯ್ಯೋ, ಏನಾಯ್ತು? ಆ ಕುಡ್ಕ ಹೊಡೆದ್ನ? ಊಟ ಹಾಕ್ಲಿಲ್ವಾ? ಏನ್ ಮಾಡ್ದ? ಇಲ್ಲ ಚಿಕ್ಕಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಅವರು ನನ್ನ ಇವತ್ತು ಮಾರ್ಕೆಟ್ ಕರ್ಕೊಂಡು ಹೋಗ್ತಾರಂತೆ.
ನನ್ ಮಕ್ಳನ್ನ ಇಲ್ಲಿ ಬಿಟ್ಟು ಹೋಗ್ಲಾ ಅಂತ ಕೇಳೋದಕ್ ಬಂದೆ. ಹಾ ಇವ್ರನ್ನ ಬಿಡು, ಆದ್ರೆ ನೀನ್ ಅವನ್ ಜೊತೆ ಹೋಗ್ಬೇಡ. ಯಾಕ್ ಚಿಕ್ಕಮ್ಮ, ಅವ್ರು ಬದ್ಲಾಗೋದಕ್ ಪ್ರಯತ್ನ ಪಡ್ತಿದಾರಲ್ಲ. ಅಯ್ಯೋ ಅವನು ಬದ್ಲಾಗೋದಿಲ್ಲ. ನಂಬರ್ 1 ಕುಡ್ಕ ಮತ್ತೆ ಜೂಜ್ಗಾರ. ಅವನಂತೂ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಗಾಗಲ್ಲ. ನನಗನ್ಸತ್ತೆ ಅವನು ಜೂಜಲ್ಲಿ ಸೋತಿದ್ದಾನೆ. ಅದಕ್ಕೆ ದುಡ್ಡುಗೋಸ್ಕರ ಅವ್ರ ಹತ್ರ ನಿನ್ನನ್ನ ಮಾರ್ಬಿಟ್ ಬರ್ತಾನೆ. ನೋಡ್ ನೀನ್ ಹೋಗ್ಬೇಡ. ನಾನಂತೂ ಇಷ್ಟ್ ಹೇಳಿದೀನಿ. ಈಗ ನೀನ್ ಯೋಚನೆ ಮಾಡು, ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಅಷ್ಟೇ. ಚಿಕ್ಕಮ್ಮ ಹೇಳ್ತಿರೋ ಮಾತೆಲ್ಲ ನಿಜ ಇರ್ಬೋದಾ? ಒಂದ್ ವೇಳೆ ನೀಲೇನಾದ್ರೂ... ವಿದ್ಯಾ, ನಾವಿಬ್ರು ಇವತ್ತು ಇದೇ ಮಾಲಲ್ಲಿ ಊಟ ಮಾಡೋದು. ತುಂಬಾ ಚೆನ್ನಾಗಿರೋ ಹೋಟೆಲ್. ನಾನ್ ತುಂಬಾ ನೋಡಿದ್ದೀನಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಇದೇ ಹೋಟೆಲ್ ಊಟ ಮಾಡ್ತಾರೆ. ನಾವು ಇವತ್ತು ಇಲ್ಲೇ ಊಟ ಮಾಡೋಣ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತಿಂದ ನಾವು ರೋಡ್ ಸೈಡ್ ಅಲ್ಲಿ ಊಟ ಮಾಡೋದ್ ಬೇಡ, ಎಲ್ಲ ದೊಡ್ಡ ಹೋಟೆಲ್. ನನಗನ್ಸತ್ತೆ ಅವನು ಜೂಜಲ್ಲಿ ಸೋತಿದ್ದಾನೆ. ಅದಕ್ಕೆ ದುಡ್ಡುಗೋಸ್ಕರ ಅವ್ರ ಹತ್ರ ನಿನ್ನನ್ನ ಮಾರ್ಬಿಟ್ ಬರ್ತಾನೆ. ಅದು ನೀಲ್ ಏನಂದ್ರೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಯಾಕೋ ಭಯ ಆಗ್ತಿದೆ. ಮನೆಗ್ ಹೋಗೋಣ, ಮನೆಗ್ ಹೋಗಿ ಊಟ ಮಾಡೋಣ. ಮಕ್ಳು ಕೂಡ ಇದಾರಲ್ವಾ ಮನೇಲಿ, ಒಟ್ಟಿಗೆ ಊಟ ಮಾಡೋಣ. ಒಂದ್ ನಿಮಿಷ ನಿಂತ್ಕೋ. ಎಷ್ಟ್ ಲೇಟ್ ಆಗಿ ಹೋಗ್ತೀವೋ ಅಷ್ಟು ಒಳ್ಳೇದು. ಮಕ್ಳು ಚಿಕ್ಕಮ್ಮನ್ ಮನೇಲಿ ಕಾರ್ಟನ್ ನೋಡ್ತಿರ್ತಾರೆ. ನೀನ್ ಬಾ. ಏನಾಯ್ತು ವಿದ್ಯಾ, ನೀನ್ ಯಾಕೆ ಹಾಗೆ ಭಯ ಪಡ್ತಾ ಇದ್ಯಾ? ರಾಜಣ್ಣ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಗುಡ್ ಆಫ್ಟರ್ನೂನ್ ಡಿಯರ್ ಅತ್ತಿಗೆ. ನಾನ್ ನಿನ್ನ ಹತ್ರಕ್ಕೆ ಬರ್ತಿದ್ದೆ. ಅಯ್ಯೋ, ನಾನೇ ನಿಮ್ಮ ಹತ್ರ ಬರೋಣ ಅಂತಿದ್ದೆ. ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅನ್ಕೊಂಡೆ. ಒಂದ್ ವಿಷಯ ಹೇಳ, ನೀನ್ ಯಾಕೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ಯಾ ಅಂತ ಇವಾಗ ಗೊತ್ತಾಯ್ತು. ಇಷ್ಟು ಸುಂದರವಾಗಿರೋ ಹೆಂಡತಿ ಬಡವ್ರ ಮನೇಲಿ ಇರಕ್ ಸಾಧ್ಯನಾ? ರಾಜಣ್ಣ, ಸ್ವಲ್ಪ ಮರ್ಯಾದೆ. ನಾನು ಆತರ ಹೇಳಿಲ್ಲಪ್ಪ. ಸರಿ ಆಯ್ತು, ಸೇಲ್ಗೆ ಇನ್ನೊಂದು ಮಾಲು ರೆಡಿ ಆಗಿದೆ. ಟೆನ್ಷನ್ ತಗೋಬೇಡಿ, ಇವತ್ ಹೇಗಾದ್ರೂ ಮಾಡಿ ಮಾರ್ತೀನಿ. ಇಂಥ ಮಾಲು ಡೈಲಿ ಸಿಗಲ್ಲ ನೋಡು. 15,000ಕ್ಕಿಂತ ಕಡಿಮೆ ಆಗಲ್ಲ. ಸರಿ ಆಯ್ತು. ನನಗೆ ಬೆಲೆ ಕಟ್ತೀಯಾ ನೀನು? ಹಾ? ನೀಲ್, ನೀನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ವಿದ್ಯಾ, ಏನಾಗಿದೆ ನಿನ್ಗೆ? ಹುಚ್ಚ? ಏನ್ ಮಾತಾಡ್ತಿದ್ಯಾ? ಮುಚ್ಚು ಇವಾಗ, ಏನು ಮಾತಾಡ್ಬೇಡ. ನಿನಗ್ ನಾಚಿಕೆ ಆಗಲ್ವಾ ನೀಲ್? ನಿನ್ನ ಪುಸ್ಲಾಯಿಸಿ ಬಣ್ಣನ್ ಮಾತುಗಳಾಡಿ ಇಷ್ಟು ದೊಡ್ಡ ಹೋಟೆಲ್ ಕರ್ಕೊಂಡ್ ಬಂದು ಊಟ ಮಾಡಿಸಿ ನನ್ನ ಮಾರ್ಬೇಕು ಅಂತಿದ್ಯಾ? ಇಲ್ಲ ನೀಲ್, ನೀನೇನಾದ್ರೂ ಜೂಜಲ್ ಸೋತ್ರೆ ಕಟ್ಕೊಂಡಿರೋ ಹೆಂಡತಿನೇ ಆಡೋ ಇಟ್ಬಿಡ್ತೀಯ. ನಾನಾ? ಅಲ್ಲ, ಏನ್ ಮಾತಾಡ್ತಿದ್ಯಾ? ಅದಕ್ಕೆ ನಿಮ್ಗೆ ತುಂಬಾ ದೊಡ್ಡ ಕನ್ಫ್ಯೂಷನ್ ಆಗಿದೆ. ನೀನ್ ಬಾಯ್ ಮುಚ್ಚು. ಏನು ಕನ್ಫ್ಯೂಷನ್ ಆಗಿಲ್ಲ, ನನಗೆ ಎಲ್ಲ ಅರ್ಥ ಆಯ್ತು. ಅಯ್ಯೋ, ನೀನ್ ಏನ್ ಮಾತಾಡ್ತಿದ್ಯಾ ವಿದ್ಯಾ? ತಲೆ ಕೆಟ್ಟಿದ್ಯಾ? ಹೌದು, ನಾನು ಒಪ್ಕೋತೀನಿ, ಕುಡಿತೀನಿ ಅಂತ. ಕುಡಿತಾ ಇದ್ದೆ, ಜೂಜಾಡ್ತಾ ಇದ್ದೆ. ಆದ್ರೆ ನಿನ್ನ ಮಾರೋಷ್ಟು ನೀಚ ಅಲ್ಲ ನಾನು. ಅರ್ಥ ಹೇಳ್ಬೇಡ ನೀನು. ಈಗ ತಾನೇ ಮಾತಾಡಿದ್ ನಾನು ಕೇಳಿಸ್ಕೊಳ್ಳಿಲ್ವಾ? ಈ ತರ ಮಾಲ್ ಮತ್ತೆ ಸಿಗಲ್ಲ ಅಂತ ನನಗೆ ನೀನ್ 15,000 ಬೆಲೆ ಕಟ್ಬಿಟ್ಟಿಯಲ್ಲ ನೀಲ್. ಅಯ್ಯೋ, ನೀನ್ ತಪ್ಪು ತಿಳ್ಕೊತಿದೀಯಾ? ಅಯ್ಯೋ, ಅದು ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ, ಬಿಸ್ನೆಸ್ ಮಾಡ್ತೀವಲ್ಲ. ಏನೇನೋ ಹೇಳ್ತೀಯಲ್ಲ ನೀನು. ನನಗೇನು ಕೇಳಕ್ ಇಷ್ಟ ಇಲ್ಲ ನೀಲ್. ಅಯ್ಯೋ ವಿದ್ಯಾ, ಅಯ್ಯೋ ಏನೇನೋ ಯೋಚನೆ ಮಾಡ್ತಾಳಲ್ಲ. ಸುರೇಂದರ್ ಅವರೇ ನನಗ್ ಸಹಾಯ ಮಾಡಿ. ಮಾರ್ಬೇಕು ಅಂತಿದ್ದಾನೆ. ವಿದ್ಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ತಪ್ಪಾಗಿ ತಿಳ್ಕೊಂಡಿದ್ಯಾ? ನಿನ್ಗೆ ತಲೆ ಕೆಟ್ಟಿದ್ಯಾ? ಆಹಾ, ಕೊನೆಗೂ ಸಿಕ್ಕಾಕೊಂಡ್ಯಾ? ಗೊತ್ತಾಯ್ತು ನಿನ್ ಬುದ್ಧಿ. ನೆನ್ನೇನೋ ಒಳ್ಳೆ ಗಂಡಂತರ ನಾಟಕ ಮಾಡ್ತಿದ್ದೆ, ಇವಾಗ ನಿನ್ ಹೆಂಡತಿ ಜೊತೆ ಹೀಗ್ ನಡ್ಕೋತಿದ್ಯಾ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ವಿದ್ಯಾ? ಅಯ್ಯೋ, ನನ್ ಮಾತ್ ಕೇಳು. ನಾನ್ ನಿನ್ನ ಹತ್ರ ಬರಲ್ಲ. ಅಯ್ಯೋ, ಇವ್ ನನ್ ಫ್ರೆಂಡು ರಾಜಣ್ಣ ಅಂತ. ಅಯ್ಯೋ, ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಆ ಪ್ರೊಜೆಕ್ಟರ್ ಮಾರ್ಬೇಕು ಅಂತ ಮಾತಾಡ್ತಿದ್ವಿ. ನೀನ್ ಅನ್ಕೊಂಡೆ. ಅಯ್ಯೋ, ನೀನ್ ಏನ್ ಬೇಕಾದ್ರೂ ಅನ್ಕೋತೀಯ. ನನ್ ಮಾತ್ ಕೇಳು. ದೂರ ಹೋಗೋ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡು ಇವಾಗ ನಾಟಕ ಆಡ್ತಿದ್ಯಾ. ಲತಿಕಾ ಅಜ್ಜಿ ಕರೆಕ್ಟ್ ಆಗಿ ಹೇಳಿದ್ರು, ನೀನೆಂತ ಕೆಟ್ಟ ಮನುಷ್ಯ ಅಂತ. ನಿನ್ ಜೊತೆ ನಾನಿದ್ದೀನಿ ವಿದ್ಯಾ. ತೆಗೆದ್ ಬಿಟ್ಟು ಒಂದು ವಿದ್ಯಾ ಅದಕ್ಕೆ ಅಂತ ಕರೆ, ಗೊತ್ತಾಯ್ತಾ? ದೂರ ಹೋಗೋ, ದೂರ ಹೋಗೋ, ದೂರ ಹೋಗೋ ಅಂದೆ. ಕೆಳಗಡೆ ಇಳಿಸು. ನಾನು ನೋಡ್ತೀನಿ ನೀನ್ ಇವಳನ್ನ ಹೇಗ್ ಮಾರ್ತೀಯ ಅಂತ. ನಡಿ ವಿದ್ಯಾ, ಸರ್ಕೋ. ದೂರ ಇಡು. ಬಿಟ್ರೆ ಕಷ್ಟ. ಹೋಗಲೇ ವಿದ್ಯಾ, ಹುಷಾರು. ನಿಲ್ಲು. ಎಲ್ಲ ಇಲ್ಲಿ ಕೇಳಿ. ಕೇಳಿ ಕೇಳಿ. ಈ ಕುಡುಕ್ ನನ್ ಮಗ ಅವನ್ ಹೆಂಡತಿನ ಮಾರ್ತಾ ಇದ್ದಾನೆ. ಈಗ ವಿದ್ಯಾ ನನ್ನೋಳಾಗ್ತಾಳೆ. ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಪ್ರಾಜೆಕ್ಟರ್ ಮಾರೋದ್ರ ಬಗ್ಗೆ ಮಾತಾಡ್ತಿದ್ದೆ. ಅದೇ ಪ್ರಾಜೆಕ್ಟರ್ ಸಿನಿಮಾ ನೋಡ್ತಿರಲ್ಲ, ಸಿನಿಮಾ, ಅದು ನೀವೆಲ್ಲ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ. ನೀನ್ ಎಂತ ಮನುಷ್ಯ ಅಂತ ಇಲ್ಲಿರೋರಿಗೆಲ್ಲ ಚೆನ್ನಾಗೇ ಗೊತ್ತಿದೆ. ಮತ್ತಿನ್ನೇನೋ ದೊಡ್ಡ ಕುಡುಕ್ ನನ್ ಮಗ ಇವನು. ಕುಡ್ದು ದಿನ ಹೆಂಡತಿಗೆ ಹೊಡಿತಾನೆ. ಇಷ್ಟು ಒಳ್ಳೆ ಹೆಂಡತಿಗೆ ಹೊಡಿತಾ ಇದ್ದ ನಾನು.
ಹೌದು, ನಾನು ತುಂಬಾ ಕೆಟ್ಟ ವ್ಯಕ್ತಿನೇ. ಏ ವಿದ್ಯಾ, ನಾನು ಏನ್ ಹೇಳ್ತೀನಿ ಅಂದ್ರೆ ಕೆಟ್ಟ ಕೆಲಸ ಮಾಡಿರೋದು ನಾನು ಒಪ್ಕೋತೀನಿ, ಆದ್ರೆ ನಾನು ಸತ್ಯನೇ ಹೇಳ್ತಿರೋದು. ಈ ದುಡ್ಡಿದೆಯಲ್ಲ, ನಿನ್ನೆ ನಾನು ಸೋಪ್ ಮಾಡ್ದೆ, ಅದರಿಂದ ಬಂದಿರೋ ದುಡ್ಡು. ನಿನ್ ಮೇಲೆ ಆಣೆ, ಸತ್ಯವಾಗ್ಲು. ಏ ರಾಜಣ್ಣ, ನೀವಾದ್ರೂ ಹೇಳಿ ಇವಳಿಗೆ. ಹಾ ಹೌದು ಅದ್ಕೆ, ಇವ್ನ್ ನಿಜ ಹೇಳ್ತಿದ್ದಾನೆ. ನಿನ್ನೆ ಇವ್ನ್ 4 ಗಂಟೆಯಲ್ಲಿ 3000 ಸಂಪಾದಿಸಿದಾನೆ. ಇವತ್ ನಾವು ಪ್ರೊಜೆಕ್ಟರ್ ಮಾರೋದನ್ನ ಮಾತಾಡ್ತಿದ್ವಿ. ಅಯ್ಯೋ ಹೌದು, ಇವರೇ ಅದು. 52, 100 ಸೋಪಿನ ಜೊತೆಗೆ ಟವಲ್ ಫ್ರೀ. ಆ, ವಿದ್ಯಾ ನೋಡಿದ್ಯಾ, ಈಗ್ಲಾದ್ರೂ ನಂಬ್ತೀನಿ ನೀನು. ನೀನು ಟವಲ್ ಮಾರ್ದೆ, ಸೋಪು ಮಾರ್ದೆ, ಸರಿನಪ್ಪ ಒಪ್ಕೊಂಡ್ವಿ. ಆದ್ರೆ ಈ ಪ್ರೊಜೆಕ್ಟರ್ ಅಂತ ಕಾಸ್ಟ್ಲಿ ವಸ್ತು ಯಾರಾದ್ರೂ ರೋಡಲ್ಲಿ ತಗೋತಾರ ಇದನ್ನೆಲ್ಲ? ಅಯ್ಯೋ, ಜನಗಳಿಗೆ ರೋಡಲ್ಲಿ ತಾಜ್ ಮಹಲ್ ಬೇಕಾದ್ರೂ ಮಾರ್ತೀನಿ ನಾನು. ಈ ಪ್ರೊಜೆಕ್ಟರ್ ಯಾವ ಲೆಕ್ಕ ನನಗೆ? ಅಯ್ಯೋ ಯಾಕೋ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ಯಾ ನೀನು? ಒಂದ್ ವೇಳೆ ಮಾರಕ್ಕಾಗಿಲ್ಲ ಅಂದ್ರೆ ಎಲ್ರ ಹತ್ರ ಓದೇ ಬಿಡತ್ತೆ. ಓದೇ ತಿಂತೀನಿ ಬಿಡಿ. ಆದ್ರೆ ವಿದ್ಯೆ ನಂಬಿಕೆ ಗಳಿಸೋದಕ್ಕಿಂತ ನನಗೆ ಬೇರೆ ಏನು ಬೇಡ. ಹೆಂಗ್ ಮಾಡ್ತಾನೋ ಗೊತ್ತಿಲ್ಲ. ಏ ಇವಾಗೇನ್ ಹರಾಜಾಗ್ತೀಯಾ? 15ಕ್ಕೆ 30, 15ಕ್ಕೆ 30 ಅಂತ ನಿನಗೇನ್ ಅನ್ಸುತ್ತೆ? ಇಲ್ಲಿರೋರೆಲ್ಲ 15-20 ಸಾವಿರ ಜೋಬಲ್ಲಿ ಇಟ್ಕೊಂಡು ಪ್ರೊಜೆಕ್ಟರ್ ತೊಳಕ್ ನಿಂತಿರ್ತಾರ. ಎಲ್ ಮಾರ್ತೀಯೋ ನಿನ್ ಪ್ರೊಜೆಕ್ಟರ್? ಎಲ್ ಮಾಡ್ತೀನಿ ಪ್ರೊಜೆಕ್ಟರ್ನ? ಮಾಲ್ ಒಳಗಡೆ ಪ್ರೊಜೆಕ್ಟರ್ನ ಹೆಂಗೋ ಮಾಡ್ತೀಯಾ? ತಲೆ ಕೆಟ್ಟಿರ್ಬೇಕು ಇವನಿಗೆ. ಈ ಮಾಲ್ ಕೆಳಗೆ ಪ್ರೊಜೆಕ್ಟರ್ ಮಾರ್ತಾನ ಇವನು. ನೋಡಿ, ಇಲ್ಲಿ ಪ್ರೊಜೆಕ್ಟರ್ ಮಾರ್ತೀನಿ. ಹೋಯ್ತಲ್ಲ ಮರ್ಯಾದೆ. ನೋಡೋಣ ಯಾರು ಮರ್ಯಾದೆ ಹೋಗುತ್ತೆ. ನಮ್ಮ ಹತ್ರ ಟೈಮ್ ಇಲ್ಲ ಸರ್. ಮತ್ತೆ ನೀವು ಸರಿಯಾಗಿ ಹೇಳಿದ್ರಿ, ಈ 70 ಲಕ್ಷದ ಕಮಿಷನ್ ನಮಗ್ ದಿನ ಸಿಗೋದಿಲ್ಲ ಸರ್. ನಾವು ಫೋನಲ್ಲಿ ತೋರ್ಸಣ್ವಾ? ಇಷ್ಟು ದೊಡ್ಡ ಪ್ರೆಸೆಂಟೇಷನ್ ಕ್ಲೈಂಟ್ಸ್ಗೆ ಫೋನಲ್ಲಿ ತೋರ್ಸಕ್ಕಾಗಲ್ಲ. ನೋಡು, ಈ ನಿನ್ ಕಮಿಷನ್ ಇಂದಾಗಿ ನನ್ ಕೆಲ್ಸ ಹೋಗ್ಬಿಡುತ್ತೆ. ಸರಿ, ಎಷ್ಟು ಕಮಿಷನ್? ಯಾರು? ನಿಮ್ ಸಮಸ್ಯೆ ಪರಿಹಾರ. ಅಯ್ಯೋ ಸರ್, ತುಂಬಾ ಸಿಂಪಲ್. ಮೊಬೈಲ್ ನ ಪ್ರೊಜೆಕ್ಟರ್ ಜೊತೆ ಕನೆಕ್ಟ್ ಮಾಡಿ, ಆಮೇಲೆ ದೊಡ್ಡ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟೇಷನ್ ತೋರಿಸಿ. ಪ್ರೊಜೆಕ್ಟರ್? ಅಯ್ಯೋ ಸರ್, ಚೈನಾ ಪ್ರಾಡಕ್ಟ್ ಇದು, ಚೈನಾ ಪ್ರಾಡಕ್ಟ್. ಅದು ಇಂಪಾರ್ಟೆಂಟ್. ಬೇಕಾದ್ರೆ ಚೆಕ್ ಮಾಡಿ ನೋಡಿ. 6 ತಿಂಗಳಲ್ಲಿ ಏನೇ ಆದ್ರೂ ರಿಪೇರಿ ನಾವೇ ಮಾಡಿಸ್ತೀವಿ. ನಾನೇ ಗ್ಯಾರಂಟಿ ಸರ್. ಈ ಪ್ರೊಜೆಕ್ಟರ್ ನಿನ್ನ ಹತ್ರ ಹೇಗ್ ಬಂತು? ಇದಕ್ ಕದ್ದಿರೋದಲ್ಲ ತಾನೇ? ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಸರ್? ಕಳ್ತನ ಮಾಡಿದ್ದಲ್ಲ. ಮತ್ತೆ ಹಾ, ಸೆಕೆಂಡ್ ಹ್ಯಾಂಡ್ ಇದು. ನೋಡಿ ಸರ್, ಫುಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಟಿಪ್ ಟಾಪ್ ಟಡಾನ್, ತಗೊಳ್ಳಿ. ಸರ್ ಸರ್ ಸೆಕೆಂಡ್ ಹ್ಯಾಂಡ್ ಇದು, ಆದ್ರೆ ಒರಿಜಿನಲ್ ಸರ್. ಸರ್ ತಗೊಂಡ್ಬಿಡೋಣ ಸರ್, 70 ಲಕ್ಷದ ಮ್ಯಾಟ್ರು. ಅಯ್ಯೋ, ಜಾಕ್ ಪಾಟ್ ಹೊಡಿತು. ಕಾನ್ಫಿಡೆನ್ಸ್ ನ ಇನ್ನೂ ಹೆಚ್ಚಿಸ್ಬೇಕು. ಎಷ್ಟಿದು? 70,000. 70,000ನ? ತಲೆ ಸರಿ ಇದೆ ನಿಂದು? 40,000 ರೂಪಾಯಿಗೆ ಬ್ರ್ಯಾಂಡ್ ನ್ಯೂವೇ ಬರುತ್ತೆ. 25,000 ಹೇಳಿದ್ರೆ ಏನೋ ನೋಡ್ಬೋದಿತ್ತಪ್ಪ. ಆ 25,000ಕ್ಕೆ ಡನ್ ಮಾಡೋಣ ಸರ್. ಅಯ್ಯೋ, ಏನ್ ಡನ್ ಮಾಡ್ತೀರಾ ರಾಜಣ್ಣ? ಒಂದ್ ನಿಮಿಷ ಸುಮ್ನೆ ಇರಿ. ಸರಿ, ಒಂದ್ ವಿಷಯ ಹೇಳಿ. ಇವತ್ ನಿಮ್ ಮೀಟಿಂಗ್ ಇದೆಯಲ್ಲ, ಎಷ್ಟೊತ್ತಿಗೆ ಶುರು ಆಗತ್ತೆ? ಇನ್ನೊಂದು 10 ನಿಮಿಷದಲ್ಲಿ. 10 ನಿಮಿಷದಲ್ಲ? ಇದೇ ತರ ಸೇಮ್ ಪ್ರಾಡಕ್ಟ್ ತಗೊಂಬರೋದಕ್ಕೆ ನಿಮ್ಗೆ 1 ಗಂಟೆ ಬೇಕಾಗತ್ತೆ. ಅಷ್ಟ್ರಲ್ಲಿ ಮೀಟಿಂಗ್ ಶುರು ಆಗುತ್ತಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? 7 ಲಕ್ಷ ಕಮಿಷನ್ ಸಿಗ್ತಾ ಇದೆ. ಅದ್ರ ಮುಂದೆ 70,000 ಏನೂ ಅಲ್ಲ. ಸರಿ ಆಯ್ತು, ನಿಮ್ಗೋಸ್ಕರ 5,000 ಕಡಿಮೆ ಮಾಡ್ತೀನಿ. 65,000 ತಗೊಳ್ಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ ಇಷ್ಟ. ನಾನ್ ದುಡ್ಡು ಕೊಡ್ತೀನಿ, ಇದನ್ನ ಚೆನ್ನಾಗಿ ಪ್ಯಾಕ್ ಮಾಡ್ಕೊಡು. ಏನಲ್ಲೇ ಕುಕುಂಬರ್? ಸುರೇಂದರ್. ಹಾ, ಅದೇ ಮೇಲಿಂದ ಕೆಳಗವರೆಗೂ ಬೆವರು ಬಂತ. 50,000 ಮತ್ತೆ ವಿದ್ಯಾ ನಂಬಿಕೆ 2 ಗೆದ್ದಾಯ್ತು. ಇದು ಚೆನ್ನಾಗಿದೆ ವಿದ್ಯಾ. ನೀನ್ ನನ್ ಮೇಲೆ ಅನುಮಾನ ಪಟ್ರು ಅದ್ ನನಗ್ ಲಾಭನೇ ಆಗತ್ತೆ. ನೀನ್ ನಿಜವಾಗ್ಲೂ ನಮ್ಮ ಮನೆ ಲಕ್ಷ್ಮಿನೇ. ತಗೋ, ಇವತ್ತು 3 ಅಲ್ಲ, ನಾವು 15 ಡ್ರೆಸ್ ತಗೊಳ್ಳೋಣ. ಅಯ್ಯೋ, ನೀವು ಅರ್ಧ ಗಂಟೆಲಿ ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ರಿ? ನಂಬಕ್ಕೆ ಆಗ್ತಿಲ್ಲ. ಏ ವಿದ್ಯಾ, ಈ ಪೇಪರ್ ತುಂಡಿದ್ಯಲ್ಲ, ಒದ್ದೆ ಆಗ್ಬಹುದು, ಹರಿದೋಗ್ಬಹುದು, ಸುಟ್ಟೋಗ್ಬಹುದು. ಆದ್ರೆ ನಿನ್ ಕಣ್ಣಲ್ಲಿ ನನ್ ಮೇಲೆ ನಂಬಿಕೆ ಇದೆಯಲ್ಲ, ನನಗೆ ಅದು ತುಂಬಾ ಮುಖ್ಯ. ಅದನ್ನ ಹುಷಾರಾಗಿ ನೋಡ್ಕೊ ವಿದ್ಯಾ. ಕೇಳು, ತುಂಬಾನೇ ಕಳ್ಕೊಂಡು ವಾಪಸ್ ಬಂದಿದ್ದೀನಿ ನಾನು. ಇನ್ನು ಜೀವನದಲ್ಲಿ ಹಿಂದೆ ತಿರ್ಗೋದೇ ಇಲ್ಲ. ಏನ್ ವ್ಯಾಲ್ಯೂ ಇದೆ ನಿನ್ನೆ 50,000ಕ್ಕೆ? ನನ್ನಂತ ನ್ಯಾಯವಾಗಿ ದುಡಿಯೋನ್ ಮುಂದೆ. ಅಂಡ್ ನೀನ್ ನೆನ್ಪಿಟ್ಕೋ ವಿದ್ಯಾ. ವಿದ್ಯಾತ್ಕೆ ಅದೃಷ್ಟ ಇವತ್ತಿದೆ, ನಾಳೆ ಇರಲ್ಲ. ಮತ್ತೆ ಏನ್ ಗ್ಯಾರಂಟಿ ನಿನಗೆ ಒಂದ್ ದಿನ ಹೊಟ್ಟೆ ತುಂಬಾ ಊಟ ಆಗ್ತಾನೆ ಅಂತ? ನೋಡು, ಕೇಳಿಸ್ಕೊ ಇಲ್ಲಿ. ಇನ್ನು ಮೇಲೆ ನಿನ್ ವಿದ್ಯಾ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಅದ್ಕೆ ನೋಡ್ದ್ಯಾ? ನೋಡ್ತಾ ಇದೆಯಾ ಎಲ್ಲ? ಇಲ್ಲಿರೋರ್ಗೆಲ್ಲ ಅರ್ಥ ಆಗಿದೆ, ನೀನ್ ಒಬ್ಬನ್ಗೆ ಅರ್ಥ ಆಗಿಲ್ಲ. ಕೇಳಿಸ್ಕೋ,
ಇನ್ನೊಂದ್ಸರಿ ಬರೀ ವಿದ್ಯಾ ಅಂದ್ರೆ ನಿನ್ ಹಲ್ಲು ಮುರಿದು ನಿನ್ ಕೈಯಲ್ಲಿ ಕೊಡ್ತೀನಿ, ಗೊತ್ತಾಯ್ತಾ? ನಡಿ ಇಲ್ಲಿಂದ. ನೋಡು, ಈ ಜೋಶ್ ಫಿನಿಶ್ ಆಗಲ್ಲ ತಾನೆ? ತುಂಬಾ ದಿನ ಆದ್ಮೇಲೆ ಎಚ್ಚೆತ್ಕೊಂಡಿದ್ದೀನಿ ರಾಜಣ್ಣ. ಇನ್ಮೇಲೆ ನಾನು ಸುಮ್ನೆ ಇರಕ್ಕಾಗಲ್ಲ. ಇಷ್ಟೆಲ್ಲ ಜೋಶ್ ಇರೋ ವ್ಯಕ್ತಿ ಹೆಂಡ್ತಿನ ಈ ತರ ನಡೆಸ್ಕೊಂಡೋದ್ರೆ ಚೆನ್ನಾಗಿರುತ್ತಾ ಹೇಳು? ಬುದ್ಧಿವಂತನೇ ನೀನು. ಆ ತಗೋ ಬೈಕ್ ಕೀ. ಥ್ಯಾಂಕ್ಸ್ ಅಣ್ಣ. ಸಂಜೆ ಕೊಡು. ಹಾ ಸರಿ. ಇವತ್ತು ಮೊದಲನೇ ಸರಿ ಬೈಕಲ್ಲಿ ಕೂತಿದ್ದು. ಭಯ ಆಗತ್ತೆ ಅನ್ಕೊಂಡೆ, ಖುಷಿ ಆಯ್ತು. ಅಯ್ಯೋ ವಿದ್ಯಾ, ಇದಿನ್ನೂ ಶುರು ಅಷ್ಟೇ. ಈ 2 ಚಕ್ರ 4 ಚಕ್ರ ಯಾವಾಗತ್ತೆ ಅಂತ ಗೊತ್ತೇ ಆಗಲ್ಲ. ಆಮೇಲೆ ಬಿಳಿ ಪ್ಯಾಂಟ್ ಶರ್ಟ್ ಹಾಕೊಂಡು ಟೋಪಿ ಹಾಕೊಂಡು ಒಬ್ಬ ಡ್ರೈವರ್ ನಿಂತಿರ್ತಾನೆ. ಅವಾಗ ನೀನ್ ಹೇಳ್ತೀಯ, ಡ್ರೈವರ್ ಅಣ್ಣ ಪ್ಲೀಸ್ ನನ್ನ ಅಲ್ಲಿ ಕರ್ಕೊಂಡು ಹೋಗಿ. ಅವ್ನು ಹೇಳ್ತಾನೆ ಎಸ್ ಮ್ಯಾಮ್ ಅಲ್ವಾ? ಆಮೇಲೆ 4-5 ಲಕ್ಷದ ಬಿಸ್ನೆಸ್ ಮಾಡ್ಕೊಂಡು ಮನೆಗ್ ಬರ್ತೀನಲ್ಲ ತುಂಬಾ ಸುಸ್ತಾಗಿ, ಆಗ ನಿನ್ ಕೈಯಾರೆ ಮಾಡಿರೋ ಬಿಸಿ ಬಿಸಿ ಮೆಂತ್ಯ ತೇಪ್ಲೆ ಮತ್ತೆ ಟೊಮೊಟೊ ಚಟ್ನಿ, ಆಹಾಹಾ, ಲೈಫ್ ಸೆಟ್ ಆದಂಗೆ. ಆಗ ನೀವು ದೊಡ್ಡ ದೊಡ್ಡ ಹೋಟೆಲಲ್ಲಿ ಊಟ ಮಾಡ್ತೀರಾ ಅಲ್ವಾ? ನನ್ ಕೈ ರುಚಿ ಎಲ್ಲಿ ಇಷ್ಟ ಆಗತ್ತೆ? ಏ ವಿದ್ಯಾ, ನಿನ್ ಕೈ ರುಚಿ ಇದೆಯಲ್ಲ, ಅದು ಪ್ರಪಂಚದ ಯಾವ ಹೋಟೆಲ್ನಲ್ಲೂ ಇಲ್ಲ. ನಿಜವಾಗ್ಲು ಹೋಗೋಣ, ಇಲ್ಲಿ ಎಲ್ಲ ಚೆನ್ನಾಗಿರೋದೇ ಸಿಗುತ್ತೆ. ಏ ನಿಂತ್ಕೋ. ಇವನ ಹತ್ರ 1 ರೂಪಾಯಿನೂ ದುಡ್ಡಿರಲ್ಲ. ಭಿಕಾರಿಗಳೆಲ್ಲ ಒಳಗಡೆ ಬರ್ತಾರೆ. ಈಗ್ಲೇ ಹೋಗಿ ಮೇಡಮ್ಗೆ ಹೇಳ್ತೀನಿ. ಬಾ ವಿದ್ಯಾ ಬಾ. ಇಲ್ಲಿ ನೋಡು ಎಷ್ಟ್ ಚೆನ್ನಾಗಿದೆ ಅಲ್ಲ. ಇಲ್ಲಿ ಒಂದಕ್ಕಿಂತ ಒಂದ್ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ. ಇದು ಕಾಸ್ಟ್ಲಿ ಜಾಗ. ಅವನು ಸ್ಲಮ್ ಇಂದ ಬಂದಿರೋನು, ತುಂಬಾನೇ ಬಡವ ಅವನು. ನಮ್ ಸ್ಲಮ್ ಅಲ್ಲಿ ಇರೋದು. ನೀಲ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲಿಂದ ಹೋಗೋಣ. ಅಯ್ಯೋ ಯಾಕೆ ಹೋಗ್ಬೇಕು? ನಿನ್ಗೇನ್ ಇಷ್ಟ ತಗೋ, ದುಡ್ಡಿಗೆ ತಲೆ ಕೆಡಿಸ್ಕೊಬೇಡ. ಈಗ ಇಸ್ಲಾಂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡು ಸೀರೆ ಎಷ್ಟ್ ಚೆನ್ನಾಗಿದೆ. ಇಲ್ಲಿ ನೋಡು, ಇಲ್ಲಿ ನೋಡು, ಇದು ನೋಡು, ಇದು ಹಾ ಇದು ತುಂಬಾನೇ ಚೆನ್ನಾಗಿದೆ ಅಲ್ವಾ? ಆದ್ರೆ ನೀವ್ ಹೇಳಿ ನಾನು ಯಾವ್ದನ್ ಟ್ರೈ ಮಾಡ್ಲಿ ಅಂತ. ನೀ ಎಲ್ಲ ಟ್ರೈ ಮಾಡು, ಅದಕ್ಕೇನಂತೆ. ಹಲೋ ಮೇಡಮ್, ಬನ್ನಿ ಬನ್ನಿ. ಇವ್ರ ಹತ್ರ ಚೇಂಜ್ ಮಾಡಕ್ಕೆ ಅಂತ ರೂಮ್ ಇರುತ್ತೆ. ಅದೇ ಚೇಂಜ್ ಮಾಡಕ್ ರೂಮ್ ಇರುತ್ತಲ್ಲ, ಅದೇ ನಿಮ್ಮ ಚೇಂಜ್ ಅಲ್ಲಿ ಕರ್ಕೊಂಡೋಗಿ. ನನ್ಗನ್ಸತ್ತೆ ನೀವು ಪ್ರೈಸ್ ಟ್ಯಾಗ್ ನೋಡಿಲ್ಲ. ಇದು ಡಿಸೈನರ್ ವೇರ್. ಇಲ್ಲಿ ಯಾವ ದೀಪಾವಳಿ ಸೇಲ್ ಇಲ್ಲ. ಮ್ಯಾಮ್, ನಾನು ಈ 2 ಸಾರಿನ ಟ್ರೈ ಮಾಡ್ಬೋದಾ? ಹಾ ಮಾಡು, ಅದ್ರಲ್ಲೇನಂತೆ. ಇಲ್ಲ, ಒಂದಕ್ಕಿಂತ ಜಾಸ್ತಿ ಟ್ರಯಲ್ ನೋಡೋ ಹಾಗಿಲ್ಲ. ಹಾಗಿದ್ರೆ ಇದು ಇದು ಇದನ್ ಟ್ರೈ ಮಾಡ್ಲಾ? ಈ ಕಾಸ್ಟ್ಯೂಮ್ ಅಂತೂ ಖಂಡಿತ ಟ್ರಯಲ್ ನೋಡೋ ಹಾಗಿಲ್ಲ. ಅಂಡ್ ಪ್ಲೀಸ್ ಬಿ ಕೇರ್ಫುಲ್. ನಿನ್ ಗಲೀಜ್ ಕೈಯಿಂದ ಸೀರೆ ಕಲೆ ಆಗ್ಬಿಡತ್ತೆ. ತಗೊಳ್ಳೋ ಯೋಗ್ಯತೆ ಅಂತೂ ಇಲ್ಲ, ಟೈಮ್ ಪಾಸ್ ಮಾಡಕ್ ಬಂದ್ಬಿಡ್ತಾರೆ. ಏ ಮೇಡಮ್, ಯಾರ್ ಮೇಡಮ್ ನೀವು? ಕಸ್ಟಮರ್ ಹತ್ರ ಈ ತರ ಮಾತಾಡೋದು? ನೀಲ್, ಅಯ್ಯೋ ಏನ್ ನೀಲು ದುಡ್ಡ ತಗೋ. ದುಡ್ಡು ಏನ್ ಅನ್ಕೊಂಡಿದ್ಯಾ? ದುಡ್ಡು ತೋರಿಸ್ಬೇಕಾ? ಇನ್ನೂ ಬೇಕಾ ದುಡ್ಡು? ಯಾರು ಈ ಜಾಗದ ಓನರ್? ಯಾರು? ಕರೀರಿ ಅವ್ರನ್ನ, ಮಾತಾಡ್ಬೇಕು ಅವ್ರ ಹತ್ರ. ಎಸ್ ಸರ್, ಈ ಬುಟಿಕ್ಗೆ ನಾನೇ ಓನರ್. ಇವರಿಗೆಲ್ಲ ಯಾಕೆ ಸಂಬಳ ಕೊಡ್ತೀರಾ ನೀವು? ಕಸ್ಟಮರ್ ಹತ್ರ ಹೇಗ್ ಬೇಕು ಹಾಗೆ ಮಾತಾಡ್ತಾರೆ. ಐ ಆಮ್ ಸೋ ಸಾರಿ ಸರ್. ಮ್ಯಾಮ್ ಸಾರಿ. ಸಾರಿಗಿರಿ ಬೇಡ. ಇವಳು ನನ್ನ ಹೆಂಡತಿ ವಿದ್ಯಾ. ಹಲೋ. ಇವಳು ಇದನ್ನ ಟ್ರೈ ಮಾಡ್ಬೇಕಂತೆ. ನಿಮಗ್ ಪ್ರಾಬ್ಲಮಾ? ಇಲ್ಲ, ಖಂಡಿತ ಇಲ್ಲ. ಪ್ಲೀಸ್ ಮಾಡಿ. ಪ್ಲೀಸ್ ಗೈಡ್ ಮ್ಯಾಮ್ ಟು ದ ಟ್ರಯಲ್ ರೂಮ್. ವಿದ್ಯಾ, ನೀನ್ ಹೋಗಿ ಟ್ರೈ ಮಾಡು. ನಾನು ನಮ್ ಸ್ಟಾಫ್ ಕಡೆಯಿಂದ ನಾನ್ ನಿಮಗ್ ಸಾರಿ ಕೇಳ್ತೀನಿ. ಏನ್ ತಗೋತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ನೀರು. ಓಕೆ, ನೀರ್ ತಗೊಂಡ್ ಬನ್ನಿ. ತಣ್ಣಗಿರ್ಲೆ, ತಣ್ಣಗೆ. ಶ್ಯೂರ್. ನನ್ಗೊಂದ್ ವಿಷಯ ಹೇಳಿ, ಈ ಬಟ್ಟೆಗಳೆಲ್ಲ ಇದೆಯಲ್ಲ, ಇದೆಲ್ಲ ಒಂದೇ ಕಡೆಯಿಂದ ಬರುತ್ತಾ? ಸರ್, ಆಕ್ಚುಲಿ ಇದೊಂದು ಡಿಸೈನರ್ ಸ್ಟೋರ್. ಪ್ರತಿ ಒಂದು ಡಿಸೈನರ್ ಹತ್ರ ಒಂದು ಟೈಲರ್ ಟೀಮ್ ಇರುತ್ತೆ. ನಾವು ಬೇರೆ ಬೇರೆ ಡಿಸೈನರ್ಸ್ ಗಳ ಬಟ್ಟೆಗಳನ್ನ ಶೋಕೇಸ್ ಮಾಡ್ತೀವಿ ಇಲ್ಲಿ. ಹಾ. ಓಹೋ, ಅಂದ್ರೆ ಬೇರೆ ಬೇರೆಯವ್ರ ಹತ್ರ ಬಟ್ಟೆಗಳನ್ನ ತಗೊಂಡು ನಿಮ್ ಅಂಗಡಿ ಸ್ಟಿಕ್ಕರ್ನ ಹಾಕಿ ಮಾರೋದಾ? ಒಳ್ಳೆ ಐಡಿಯಾ ಇದು. ಸರಿ, ನಾನ್ ನಿಮ್ಗೆ ಇದಕ್ಕಿಂತ ಒಳ್ಳೊಳ್ಳೆ ಡಿಸೈನ್ಗಳನ್ನ ತಂದ್ಕೊಟ್ರೆ ಹೋಲ್ಸೇಲ್ ನಲ್ಲಿ ಅದನ್ನ ನಿಮ್ ಅಂಗಡಿಲಿ ಇಡ್ತೀರಾ? ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ. ಇದೊಂದು ಬ್ರಾಂಡೆಡ್ ಸ್ಟೋರ್. ಇಲ್ಲಿ ಕಸ್ಟಮರ್ ಬ್ರಾಂಡಿನ ಹೆಸರಿಗೆ ದುಡ್ಡು ಕೊಡ್ತಾರೆ. ಹಾಗಾದ್ರೆ ಬ್ರ್ಯಾಂಡ್ ನಮ್ದೇ ಆಗತ್ತೆ. ಅಯ್ಯೋ, ಒಂದಕ್ಕಿಂತ ಒಂದು ಒಳ್ಳೆ ಡಿಸೈನ್ ತಂದ್ಕೊಡ್ತೀನಿ, ಹೂ ಅನ್ನಿ ನೀವು.
ಡಿಸೈನ್ ಇನ್ನೂ ಚೆನ್ನಾಗಿರುತ್ತೆ, ಬೆಲೆ ಇನ್ನೂ ಕಡಿಮೆ ಇರುತ್ತೆ. ಹೇಳಿ. ಹಾ ಹಾ ಸರಿ, ನಿಮ್ ಬ್ರ್ಯಾಂಡ್ ಯಾವಾಗ ರೆಡಿ ಆಗುತ್ತೋ ಅವಾಗ ಕೂತ್ ಮಾತಾಡೋಣ. ಅಯ್ಯೋ ಮೇಡಮ್, ಯಾಕೆ ಸುಮ್ನೆ ಲೇಟ್ ಮಾಡ್ತೀರಾ? ನೀವು ಸುಮ್ನೆ ಹೂ ಅನ್ನಿ ಸಾಕು. ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ ನ 15 ದಿನದಲ್ಲಿ ನನ್ ಕೊಡ್ತೀನಿ ನಾನು. ಏನಂತೀರಾ? ಸರ್ ನೋಡಿ, ನೀವು ನಮ್ ಕಸ್ಟಮರ್, ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ನೀವು ನನ್ನ ಬುಟಿಕ್ ಅಲ್ಲೇ ನಿಂತ್ಕೊಂಡು ನನಗೆ ಬಟ್ಟೆಗಳನ್ನ ಮಾರೋದಕ್ಕೆ ನೋಡ್ತಾ ಇದ್ದೀರಾ. ನನಗೆ ನಿಮ್ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನಾನು ಅಡ್ವಾನ್ಸ್ ಕೇಳ್ತಿದ್ದೀನಾ? ನೀವು ಸುಮ್ನೆ ಡಿಸೈನ್ ಹೇಳಿ, ನಾನು ತಂದು ಕೊಡ್ತೀನಿ ನಿಮ್ಗೆ, ಸರಿನಾ? ನೀಲ್, ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಹಾ, ಏನ್ ಹೇಳ್ತಾ ಇದೀಯ ನೀಲ್? ಮತ್ತೆ ಹುಟ್ಟಿದಾರೆ? ಅದೇನಂದ್ರೆ, ಒಂದ್ಸರಿ ನೋಡು ನಿನ್ನ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ನಿನ್ನ ಫೇವರೇಟ್ ಹೀರೋಯಿನ್ ಇದ್ದಾಳಲ್ಲ, ಯಾರವಳು ಕಣ್ಣಿಗೆ ಕಾಜಲ್ ಹಚ್ಕೊಂಡು, ಅವಳ ಹೆಸರೇನು? ಜರೀನ್ ಖಾನ್. ಹಂಗೆ ಕಾಣಿಸ್ತಿದ್ಯಾ ನೀನು. ಸರಿ, ಇದನ್ನ ಪ್ಯಾಕ್ ಮಾಡಕ್ ಹೇಳ? ಒಂದ್ಯಾಕೆ, ಅದೆರಡನ್ನೂ ಪ್ಯಾಕ್ ಮಾಡ್ಸು. 3 ಪ್ಯಾಕ್ ಮಾಡಿ. ಬೇಡ ನೀಲ್, ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಇದೊಂದ್ ಸಾಕು ಅದಕ್ಕೆ ನನಗೆ. ನಾನ್ ಹೇಳಿದ್ದೆ ಅಲ್ವ ನಿನ್ಗೆ, ದುಡ್ಡಿಗೆ ತಲೆ ಕೆಡಿಸ್ಕೊಂಬೇಡ. ಇದು ಬರೀ ಶುರು ಅಷ್ಟೇ ವಿದ್ಯಾ. ಮುಂದೆ ನೋಡ್ತಿರು ನೀನು, ನಿಂದೆ ಸ್ವಂತ ಬ್ರ್ಯಾಂಡ್ ಇರುತ್ತೆ. ಓನರ್ ಆಗ್ತೀಯ ನೀನು, ಓನರ್. ಬ್ರ್ಯಾಂಡ್ ಓನರಾ? ಏನಾಗಿದೆ ನೀಲ್ ನಿಮ್ಗೆ? ನನ್ಗೆ ಅರ್ಥನೇ ಆಗ್ತಿಲ್ಲ. ವಿದ್ಯಾ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಮನೆಗ್ ಬಾ, ಹೇಳ್ತೀನಿ ನಿನ್ಗೆ. ಎಷ್ಟಾಯ್ತು ಮೇಡಮ್? ಇವಾಗ ಸೇಲ್ ನಡೀತಾ ಇದೆ, ಎಲ್ಲದಕ್ಕೂ 50% ಆಫ್ ಇದೆ. ಇದು 15,000. ಹಾ, ಏನು? ಹಾ, ಎಲ್ಲ 15,000ನಾ? ನೀಲ್ ಇಷ್ಟು ದುಡ್ಡಲ್ಲಿ 4 ತಿಂಗಳು ಮನೆ ನಡೆಸಬಹುದು. ಇಲ್ಲ ಇಲ್ಲ, ನಾನು ಇದನ್ನ ಚೇಂಜ್ ವಿದ್ಯಾ, ನೀನ್ ನಾಟಕ ಮಾಡ್ಬೇಡ. ಇಲ್ಲ, ಇನ್ನೂ 4 ಡ್ರೆಸ್ ತಗೋತೀನಿ. ಸರಿ ಆಯ್ತು, ನಾನು ಚೇಂಜ್ ಮಾಡ್ಕೋಬೇಕು. ಯಾಕೆ ಚೇಂಜ್ ಮಾಡ್ತೀಯಾ? ಇದನ್ನೇ ಹಾಕೋ, ಚೆನ್ನಾಗ್ ಕಾಣ್ತಾ ಇದೀಯ ನೀನು. ಓ ಮೇಡಮ್, ಇನ್ನೆರಡನ್ನ ಪ್ಯಾಕ್ ಮಾಡಿ. ಬಿಲ್. ಹಾ, ತಗೊಳ್ಳಿ. ವಿದ್ಯಾ, ನಡಿ, ಮಕ್ಳಿಗೇನಾದ್ರೂ ತಗೊಳ್ಳೋಣ. ನಡಿ ನಡಿ ನಡಿ. ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು. ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್, ನಾನು ಕಸ್ಟಮರ್ ಜೊತೆ ಇಷ್ಟು ರೂಢಾಗಿ ಮಾತಾಡಬಾರ್ದಾಗಿತ್ತು. ಈ ತರ ಕಸ್ಟಮರ್ಸ್ ಜೊತೆ ಹೀಗೆ ಬಿಹೇವ್ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಇದೇ ತರ ಕಸ್ಟಮರ್ ಬಂದ್ರೆ ಕುತ್ಕೆ ಹಿಡಿದು ಆಚೆ ತಳ್ಳಿ. ಇವತ್ತೇನೇ ಇದ್ರು ರಾಣಿ ನನ್ನವಳೆ. ನೀನ್ ಮಾರ್ಕೆಟಿಂಗ್ ಮಾಡಿ ವಸ್ತುಗಳು ತಂದಂಗ ಅಲ್ವೋ. ಇವತ್ ನಿನ್ ಬಾವ ಏನ್ ಸಖತ್ತಾಗಿ ಮಾರ್ಕೆಟಿಂಗ್ ಮಾಡ್ದ. ಅರ್ಧ ಗಂಟೆಲಿ 50,000 ರೂಪಾಯಿ ಲಾಭ. ಯಾರು? ನಿಮ್ ಬಾವ ಕಣೋ. ನೀಲ್ ಬಾವನ 50,000ನ? ಮುಂಚಿನ ತರ ಕುಡ್ಕಲ್ಲ ನಿಮ್ ಬಾವ, ದೊಡ್ಡ ಸೇಲ್ಸ್ ಮನ್ ಆಗ್ಬಿಟ್ಟಿದಾನೆ. ಎಂತ ಜಾಣ ಆಗಿದಾನೆ ಅಂದ್ರೆ ಬಾಣ್ಲಿಗೂ ಹೋಗಿ ವಿಗ್ ಮಾರ್ಬಿಡ್ತಾನೆ. ಹೌದಾ? ಇಷ್ಟೊಳ್ಳೆ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ತಾವ್ರ ಬಾವ. ಆಟನಾದ್ರೂ ಮುಗಿಸ್ಬಿಟ್ಟೋಗೋ. ನಿಜವಾದ ಗೇಮ್ ಈಗ ಶುರು ಆಗಿದೆ. ಎಲ್ಲಿದ್ಯಮ್ಮ ಸುಂದ್ರಿ ಕೋಮಲ್? ಎಲ್ಲಿದ್ಯಾ? ಅಯ್ಯೋ, ಯಾಕೆ ಕೆರ್ಚ್ಕೊತಾ ಇದೀಯಾ? ಇಲ್ಲಿದ್ದೀನಿ. ಅಯ್ಯೋ, ಇವಾಗ ನನ್ ಕತೆ ಬಿಡು. ಈ ವಿಷಯ ಕೇಳಿದ್ರೆ ನೀನ್ ಕುಣಿದಾಡ್ಬಿಡ್ತೀಯಾ. ಏನು? ನಿಜ ನಿಜ ನಿಜ. ಬಾವ ಏನ್ ಮಾಡಿದಾರೆ ಗೊತ್ತಾ? ಏನ್ ಮಾಡ್ದ ಆ ಕುಡ್ಕ? ನೋಡು, ನಿನ್ ತಂಗಿ ಆ ಮಕ್ಕಳ್ ಕರ್ಕೊಂಡು ಇಲ್ಲಿಗ್ ಬರ್ತಾಳೆ ಅಂದ್ರೆ ನಾನ್ ಈಗ್ಲೇ ಹೇಳ್ತಾ ಇದೀನಿ, ನನ್ನ ಮನೆ ಧರ್ಮಛತ್ರ ಅಲ್ಲ. ಮೊದ್ಲು ಪೂರ್ತಿ ವಿಷಯ ಕೇಳು. ನಿನ್ನೆ ನೀಲು ಅರ್ಧ ಗಂಟೆಲಿ 50,000 ಸಂಪಾದನೆ ಮಾಡಿದ್ದಾರೆ. ಅರ್ಧ ಗಂಟೆಲಿ 50,000? ನಿಜವಾಗ್ಲೂ ಹೇಳ್ತಾ ಇದೀನಿ. ರಘು ತನ್ ಕಣ್ಣಾರೆ ನೋಡದಂತೆ. ಹೌದಾ? ಹಾ, ಲಕ್ಷ್ಮಿ ಬೀರು ಓಪನ್ ಮಾಡಿದಾಳೆ ಅಂದ್ಮೇಲೆ ದರ್ಶನ ಪಡ್ಕೊಳ್ಳೇಬೇಕಲ್ವಾ? ಖಂಡಿತ ಖಂಡಿತ. ಆದ್ರೆ ಯಾವ ಮುಖ ಇಟ್ಕೊಂಡ್ ದುಡ್ಡು ಕೇಳೋದು? ಅಯ್ಯೋ, ನಂಗ್ ಹಕ್ಕಿದೆ. ಅವ್ರ ಕಷ್ಟದಲ್ಲಿದ್ದಾಗ ಹೊಲಿಗೆ ಮಿಷಿನ್ ಕೊಡ್ಸಿದ್ದೆ, ಮರ್ತ್ಬಿಟ್ಯಾ? ಆ ಹೊಲಿಗೆ ಮಿಷಿನ್ ಬದ್ಲಾಗಿ ಗಾಡ್ರೇಜ್ ಬೀರು ತಂದಿದ್ದೆ, ಮರ್ತೋಯ್ತಾ? ಪರವಾಗಿಲ್ಲ, ಆ ಕುಡ್ಕನ್ ಮನ್ಸು ಕರಗ್ಸಕ್ಕೆ ನನ್ ಕಣ್ಣೀರೇ ಸಾಕು. ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.